ಇದ್ರ ಪರವಾಗಿ ನಿಲ್ಲೋದ್ರಲ್ಲಿ ಒಂದೇನೋ ಒಂದು ಸಂತೋಷ ಇದೆ. Growing up in a political family may be most valuable lesson. ನಮ್ಮ ತಾತ ನಮ್ಮ ಅಜ್ಜ ಸುತ್ತಮುತ್ತ ಇದ್ದವ್ರಿಗೆಲ್ಲರಿಗೂ ಸಪೋರ್ಟ್ ಮಾಡ್ತಿದ್ರು. ನೀವಂದ್ರೆ ಲೈಕ್ ಇನ್ನರ್ ವರ್ಡ್ ಔಟರ್ ವರ್ಡ್ ಅಂತ. ಔಟರ್ ವರ್ಲ್ಡ್ ಅಂದಾಗ ನೀವು ಯಾರೋ ಒಂದು ಕಷ್ಟ ಅಂತ ಬರ್ತಾರೆ, ಅವ್ರಿಗೇನೋ ಒಂದು ದುಡ್ಡು ಕೊಡೋದಿರ್ಬೋದು. ಅದಾಗಿಬಿಟ್ರೆ ಏನೋ ಇನ್ನರ್ ವರ್ಲ್ಡ್ ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತ ಏನಿಲ್ಲ. ಜೀವನದಲ್ಲಿ ದೊಡ್ಡ ಕೆಲಸ ಏನು ಅಂತಂದ್ರೆ ಅಬ್ಸರ್ವ್ ಮಾಡೋವಂಥದ್ದು. ಎಲ್ಲರಿಗೂ ಬರೋ ಉತ್ತರ ಏನು ಅಂತಂದ್ರೆ ನಮಗೆ ಸಂತೋಷ ಬೇಕು. ತಂದೆ ಬಗ್ಗೆ ಮೆನ್ಷನ್ ಮಾಡ್ತಾ ಇದ್ರಿ. ಸೊ ಜನರು ಅವ್ರನ್ನ ಒಂದು ಸ್ಟೇಟ್ಸ್ಮನ್ ಅಂತ ಕರೀತಾರೆ. ಅವರು ನಮ್ಮ ಬಗ್ಗೆ ಗಮನ ಹೆಚ್ಚು ಕೊಡ್ತಿರ್ಲಿಲ್ಲ. ಹಂಗಂತ ಏನೋ ಕಡಿಮೆ ಮಾಡಿದ್ದಾರೆ ಅಂತನೂ ಅಲ್ಲ, ಮಕ್ಕಳನ್ನು ಕೂಡ ಒಂಥರ ಫ್ರೆಂಡ್ಸ್ ಥರನೇ ನೋಡ್ಬೋದು. ನಿಮ್ಮ ಈ ಒಂದು ಥಿಂಕಿಂಗ್ ಸ್ಟೈಲ್ನ ಶೇಪ್ ಮಾಡಿರೋದು ಯಾವುದಾದ್ರು ಒಂದು ವ್ಯಕ್ತಿ ಅಥವಾ ಪುಸ್ತಕ ಅಥವಾ? ಡೆಫಿನೆಟ್ಲಿ ಬುಕ್ಸ್ ನನ್ನ ತುಂಬ ಇನ್ಫ್ಲೂಯೆನ್ಸ್ ಮಾಡಿದೆ. ಬಹುತೇಕ 6-7ನೇ ವಯಸ್ಸಿನಿಂದಾನೇ ಪುಸ್ತಕಗಳು ಓದಿದೆ. ಪಬ್ಲಿಕ್ ರಿಪ್ರೆಸೆಂಟೇಟಿವ್ಗೆ ಯಾವೆಲ್ಲ ಕ್ವಾಲಿಟೀಸ್ಗಳಿರಬೇಕು, ಅವರು ವೋಟ್ ಕೇಳಕ್ಕೆ ಹೋಗೋದಕ್ಕಿಂತ ಮೊದಲು? ಈ ದೃಷ್ಟಿಯೊಳಗೆ ಆ ಮನುಷ್ಯ ನಿಜವಾಗ್ಲೂ ಸಂತೋಷವಾಗಿದ್ದೀನ, ತೃಪ್ತಿಯಿಂದ ಇದಾನ ಅನ್ನೋದು ನನ್ನ. ಹಿಟ್ಲರ್ ಕೂಡ ಚಿಕ್ಕ ವಯಸ್ಸಿನಾಗ ತುಂಬ ಸಪ್ರೆಸ್ ಮಾಡಿ ಏನೋ ಆಗಬೇಕು ಅಂತ ಬಂದು ಲಕ್ಷಾಂತರ ಜನ ಕೊಂದಾಗಿ. ಪೊಲಿಟಿಕ್ಸ್ ಆರ್ ಪಬ್ಲಿಕ್ ಸರ್ವಿಸ್? Politics as public service. ನಮಸ್ಕಾರ ವೀಕ್ಷಕರೇ, ಇಂದು ನಮ್ಮೊಂದಿಗಿದ್ದಾರೆ JDU-ನ ರಾಜ್ಯಾಧ್ಯಕ್ಷರು ಹಾಗೂ ಮಾಜಿ ಚನ್ನಗಿರಿಯ ಶಾಸಕರು ಮಹಿಮಾ ಪಟೇಲ್ ಅವರು. ನಮಸ್ತೆ ಸರ್. ನಮಸ್ತೆ. ವೆಲ್ಕಮ್ ಟು ಮಲ್ಟಿ ಡೈಮೆನ್ಷನಲ್ ಟಾಕ್ಸ್. ಥ್ಯಾಂಕ್ ಯು. ತಮ್ಮನ್ನ ಮೊದಲ ಬಾರಿ ಯಾರು ಭೇಟಿ ಮಾಡ್ತಾ ಇರೋರಿಗೆ ತಾವು ಹೇಗೆ ಪರಿಚಯ ಮಾಡ್ಕೊಳಕ್ಕೆ ಇಷ್ಟಪಡ್ತೀರಾ? ಮೇ ಬಿ ಬಿಯಾಂಡ್ ಪೊಲಿಟಿಕ್ಸ್. ನನ್ನ ಹೆಸರು ಮಹಿಮಾ ಪಟೇಲ್ ಅಂತೀನಿ. ನಾನು ಮಹಿಮಾ ಪಟೇಲ್ ಅಂತ ಅನ್ನಲ್ಲ, ನನ್ನ ಹೆಸರು ಮಹಿಮಾ ಪಟೇಲ್ ಅಂತ ಪರಿಚಯ ಮಾಡ್ಕೊತೀನಿ. ಆಮೇಲೆ ಕೆಲವು ನನ್ನ ಬಗ್ಗೆ ನನಗೆ ಹೆಮ್ಮೆ ಪಟ್ಕೊಳ್ಳೋಂಥ ಕೆಲವು ವಿಷಯಗಳಿರ್ತವೆ, ಅವುಗಳನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ನಮ್ಮ ಸ್ನೇಹಿತರು ರಮೇಶ್ ಜೊತೆಗೆ ಹಂಚ್ಕೋತಾ ಇದ್ದದ್ದೇನೆಂದರೆ, ನಾನು ಇಂಜಿನಿಯರಿಂಗ್ ಓದಿದ್ದೀನಿ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಸ್ ಅಂತ. ಅದ್ರ ಬಗ್ಗೆ ನನಗೆ ಹೆಮ್ಮೆ ಇದೆ. ಯಾಕೆಂದರೆ ಅದು ನನಗೊಂದು ಆಲೋಚನಾ ಪದ್ಧತಿನ ಕಲಿಸಿದೆ. ಅದರಿಂದ ಏನೋ ಆಗಿದೆ ಅಂತಲ್ಲ, ಬಟ್ ಒಂದು ಥಿಂಕಿಂಗ್ ಪ್ಯಾಟ್ರನ್ನ ಕ್ರಿಯೇಟ್ ಮಾಡಿದೆ. ಅದಲ್ಲದೆ ನಾನು ಪ್ರಪಂಚದ ಎಲ್ಲ ಖಂಡಗಳನ್ನ ಮುಟ್ಟಿ ಬಂದಿದ್ದೀನಿ ಅನ್ನೋದ್ರ ಬಗ್ಗೆ ಒಂದು ಇದಿದೆ. ಎಲ್ಲ ಖಂಡಗಳನ್ನೂ, ಉತ್ತರ ಧ್ರುವಕ್ಕೂ ಹೋಗಿದ್ದೀನಿ, ದಕ್ಷಿಣ ಧ್ರುವ ಇನ್ನೂ ಹೋಗಿಲ್ಲ. ಸೊ ಅದ್ರ ಬಗ್ಗೆ ನನಗೆ ಹೆಮ್ಮೆ ಇದೆ, ಅದನ್ನ ಹೇಳ್ತೀನಿ. ಆಮೇಲೆ ನಾನು ಒಂದು ಚುನಾವಣೆ ಹಣ ಹೆಂಡ ಕೊಡದೆ ಒಂದು ಚುನಾವಣೆ ಗೆದ್ದಿದ್ದೀನಿ, MLA ಎಲೆಕ್ಷನ್, ಅನ್ನೋದ್ರ ಬಗ್ಗೆ ಹೆಮ್ಮೆ ಇದೆ, ಅದನ್ನು ಹೇಳ್ಕೊತಾ ಇರ್ತೀನಿ. ಅಫ್ಕೋರ್ಸ್ ನಮ್ಮ ತಂದೆ JH ಪಟೇಲ್ ಅಂತಂದೇಳಿ ಅವ್ರನ್ನ ಭಾಳ ಮೆಚ್ಕೊಳ್ಳೋವಂಥ ಜನ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ. ಸೊ ಅದನ್ನು ನನಗೇನೋ ಅಡ್ವಾಂಟೇಜ್ ಅಂತ ಅಲ್ಲ, ಬಟ್ ಒಂದು ಐಡೆಂಟಿಟಿಯಾಗಿ ಅಂಥವ್ರ ಮಗ ಅಂತ ಹೇಳ್ಕೊತಾ ಇರ್ತೀನಿ. ಆಮೇಲೆ ನಾನು 1-2 ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿದ್ದೀನಿ. ಅವು 2 ಅವಾರ್ಡ್ ವಿನ್ನಿಂಗ್ ಸಿನಿಮಾಗಳು ಅಂತ ಅನ್ನೋದನ್ನ ಹೆಮ್ಮೆಯಿಂದ ಹೇಳ್ಕೊತೀನಿ. ಜೊತೆಗೆ ತುಂಬ ಎಂಥದ್ದು ಎಕ್ಸ್ಪ್ಲೋರೇಷನ್ ಅನ್ನೋದು ತುಂಬ ಇದೆ ನನ್ನ ಲೈಫಲ್ಲಿ. ತುಂಬ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಅದು ಹಿಮಾಲಯದಲ್ಲಿರ್ಬೋದು, ಆಮೇಲೆ ಫ್ಲೈಯಿಂಗು ಏರ್ಕ್ರಾಫ್ಟ್, ಮೈಕ್ರೋಲೈಟ್ ಏರ್ಕ್ರಾಫ್ಟ್ಸ್ ಫ್ಲೈಯಿಂಗ್ ಇರ್ಬೋದು, ಆಮೇಲೆ ಸ್ಕೈ ಡೈವಿಂಗ್ ಮಾಡಿರೋವಂಥದ್ದು ಒಂದು ನನಗೆ ಭಾಳ ಒಂದು ಖುಷಿ ಕೊಟ್ಟಿರೋಂಥ ಇದು. 12,000 ಅಡಿ ಎತ್ತರದಿಂದ ಹಾರಿರೋವಂಥದ್ದು. ಇಂಥವನ್ನ ಹೇಳ್ತಾ ಇರ್ತೀನಿ, ನನಗೆ ಖುಷಿ ಆಗುತ್ತೆ. ಇವನ್ನೆಲ್ಲವನ್ನು ಶೇರ್ ಮಾಡ್ಕೊಳ್ಳೋದ್ರಿಂದ ಇದು ಬರೀ ನನ್ನ ಖುಷಿಗೆ ಅಂತ ಅನ್ನೋದಕ್ಕಿಂತ ಬೇರೆಯವ್ರಿಗೂ ಏನೇನು ಸಾಧ್ಯತೆ ಇದೆ ಅನ್ನೋದನ್ನು ಇನ್ಸ್ಪೈರ್ ಮಾಡೋದಕ್ಕೆ ಅಂತ ಇವನು ಮಾತಾಡ್ತೀನಿ. ಬೇರೆಯವರು ಯಾವ ಥರ ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ. ಯಾಕೆಂದರೆ ನಾನು ಒಂದು ಹಳ್ಳಿಯಿಂದ ಬಂದಿರೋ ಅಂಥವನು. ಅಫ್ಕೋರ್ಸ್ ನಮ್ಮದು ರಾಜಕೀಯ ಕುಟುಂಬ ಆಗಿದ್ದರೂ ಹಳ್ಳಿಯಿಂದ ಬಂದಿರೋದು, ಅದು ಗೌರ್ಮೆಂಟ್ ಸ್ಕೂಲಲ್ಲೇ ಓದಿರೋ ಅಂಥದ್ದು, ಕನ್ನಡ ಮೀಡಿಯಮಲ್ಲಿ ಓದಿರೋ ಅಂಥದ್ದು, ಸಾಮಾನ್ಯ ಇದರೊಳಗಡೆ ಇದ್ದು, ಬಟ್ ಏನೆಲ್ಲ ಮಾಡೋದಕ್ಕೆ ಸಾಧ್ಯ ಆಯಿತು ಅಂತನ್ನಂಥದ್ದು. ಸೊ ಹೆಂಗೆ ಅವಕಾಶಗಳು ಇರ್ತವೆ, ಸಾಧ್ಯತೆಗಳು ಇರ್ತವೆ ನನ್ನ ಬೇರೆಯವರಿಗೂ ಕೂಡ ಎನಿಥಿಂಗ್ ಈಸ್ ಪಾಸಿಬಲ್ ಅನ್ನೋದನ್ನ ಹೇಳೋದಕ್ಕೆ ಇದನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋವಾಗ ನಾನು ಇವನ್ನೆಲ್ಲ ಹೇಳ್ತೀನಿ. ಹಾಗೆ ತಾವು ಒಂದು ಪೊಲಿಟಿಕಲ್ ಫ್ಯಾಮಿಲಿಯಿಂದ ಬಂದಿರೋರು. ಸೊ ಗ್ರೋಯಿಂಗ್ ಅಪ್ ಇನ್ ಅ ಪೊಲಿಟಿಕಲ್ ಫ್ಯಾಮಿಲಿ ನೀವು ಕಲ್ತಿರುವಂಥ ಒಂದು ಮೇ ಬಿ ಮೋಸ್ಟ್ ವ್ಯಾಲ್ಯುಯಬಲ್ ಲೆಸನ್? ನಮ್ಮ ಅಜ್ಜ ಮತ್ತು ನಮ್ಮ ತಂದೆ ಅವರು ಇಬ್ಬರು ಪೊಲಿಟಿಷಿಯನ್ಸು. ಹಾಲಪ್ಪ ಪಟೇಲ್ ಅವರು ಮೆಂಬರ್ ಆಫ್ ರೆಪ್ರೆಸೆಂಟೇಟಿವ್ ಅಸೆಂಬ್ಲಿ ಆಗಿ ಅವರು ಕೆಲಸ ಮಾಡಿದ್ದು. ಅವ್ರದ್ದು
ತುಂಬ ಹೆಲ್ಪಿಂಗು, ಸಪೋರ್ಟಿಂಗ್ ನೇಚರ್ ಅಂತ ಅನ್ಬೋದು. ಅದೇ ಹೆಲ್ಪಿಂಗ್ ಅನ್ನೋ ಪದ ನಾನು ಹೆಚ್ಚು ಉಪಯೋಗಿಸಲ್ಲ ಅಂತ ಯಾಕೆ ಅಂದರೆ, ಯಾರನ್ನ ಹೆಲ್ಪಿಂಗ್ ಅಂದರೆ ನಾವು ಯಾರನ್ನ ಕೆಳಗಿಟ್ಟು ನಾವು ಮೇಲೆ ಅಂತ ಅನ್ಕೋಬೇಕಾಗುತ್ತೆ ಅಂತ ಹೆಲ್ಪಿಂಗ್ ಅನ್ನೋ ಪದ ನಾನು ಇತ್ತೀಚೆಗೆ ಹೆಚ್ಚು ಉಪಯೋಗಿಸಲ್ಲ. ಬಟ್ ಸಪೋರ್ಟಿಂಗ್ ಅನ್ನೋಂಥದ್ದು ಇದೆ. ನಮ್ಮ ತಾತ, ನಮ್ಮ ಅಜ್ಜ ಅವರು ತುಂಬ ಸುತ್ತಮುತ್ತ ಇದ್ದವ್ರಿಗೆಲ್ಲರಿಗೂ ಸಪೋರ್ಟ್ ಮಾಡ್ತಿದ್ದರು. ಆಮೇಲೆ ನಮ್ಮ ತಂದೆ ಅಂತೂ ಅವರು ಎಲ್ಲರಿಗೂ ಸಪೋರ್ಟ್ ಮಾಡೋಂಥದ್ದು, ವಿರೋಧ ಪಕ್ಷ ನಮ್ಮ ಪಕ್ಷ ಅಂತ ಯೋಚನೆ ಮಾಡ್ದಂಗೆ ಯಾರೇ ಸಪೋರ್ಟ್ ಬೇಕು ಅಂತ ಬಂದವರಿಗೆ ಸಪೋರ್ಟ್ ಮಾಡಿರೋವಂಥದ್ದೇನಿದೆ ಅದನ್ನು ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀನಿ. ನಾನು ಇನ್ನೂ ಸ್ವಲ್ಪ ಡೀಪಾಗಿ ಹೋಗಿದ್ದೀನಿ ನನ್ನ ದೃಷ್ಟಿ ಒಳಗಡೆ. ಅಂದರೆ ನನಗೆ ಬಂದಂಥವ್ರಿಗೆ ಸಪೋರ್ಟ್ ಮಾಡೋದು ಅಂದರೆ ಬರೀ ಭೌತಿಕವಾಗಿ ಅಷ್ಟೇ ಅಲ್ಲ, ಮಾನಸಿಕವಾಗಿ ಹೆಂಗೆ ಸಪೋರ್ಟ್ ಮಾಡ್ಬೋದು ಅಂತ ನೋಡ್ತಿರ್ತೇನೆ. ಅವರಿಗೆ ಅವರ ಇನ್ನರ್ ವರ್ಲ್ಡ್ಗೆ, ಔಟ್ರ್ ವರ್ಲ್ಡ್ ಸಪೋರ್ಟ್ ಮಾಡೋದು ಒಂದು ಲೆವೆಲಲ್ಲಿ, ಇನ್ನರ್ ವರ್ಲ್ಡ್ಗೆ ಹೇಗೆ ಸಪೋರ್ಟ್ ಮಾಡೋದಕ್ಕೆ ಸಾಧ್ಯ ಅಂತ ಅನ್ನೋದನ್ನ ನೋಡ್ತಿರ್ತೀನಿ. ಅದೊಂಥರ ಚೆನ್ನಾಗಿರುತ್ತೆ, ಇಂಟ್ರೆಸ್ಟಿಂಗ್ ಗೇಮ್ ಇದು. ನೀವಂದ್ರೆ ಲೈಕ್ ಇನ್ನರ್ ವರ್ಡ್, ಔಟರ್ ವರ್ಡ್ ಅಂತ. ಸೊ ಏನು ವಾಟ್ ಎಕ್ಸಾಕ್ಟ್ಲಿ ದ ಡಿಫ್ರೆನ್ಸ್? ಇವಾಗ ನಾವು ಔಟರ್ ವರ್ಡಿಗೆ ಸಪೋರ್ಟ್ ಮಾಡೋದು ಅಂದರೆ ಹೇಗೆ ಅದು ಡಿಫ್ರೆನ್ಸ್ ಬೀಳತ್ತೆ? ಇನ್ನರ್ ವರ್ಡಿಗೆ ಸಪೋರ್ಟ್ ಮಾಡೋದು, ಔಟರ್ ವರ್ಡಿಗೆ ಸಪೋರ್ಟ್ ಮಾಡೋದು, ವಿಚ್ ಒನ್ ಇಸ್ ಲೈಕ್ ಅ ಬೆಟರ್? ಅಲ್ಲಿ ಬೆಟರ್ ಅಂತಲ್ಲ, ಎರಡೂ ಟೂ ಸೈಡ್ಸ್ ಆಫ್ ದ ಸೇಮ್ ಕಾಯಿನ್ ಅನ್ನೋ ಥರ ಅದು. ಔಟ್ರ್ ವರ್ಲ್ಡ್ ಅಂದಾಗ ನೀವು ಯಾರೋ ಒಂದು ಕಷ್ಟ ಅಂತ ಬರ್ತಾರೆ, ಅವ್ರಿಗೇನೋ ಒಂದಷ್ಟು ದುಡ್ಡು ಕೊಡೋದಿರ್ಬೋದು, ಅಥವಾ ಏನೋ ಟ್ರಾನ್ಸ್ಫರ್ ಅಂತ ಬರ್ತಾರೆ, ಅವ್ರಿಗೆ ಟ್ರಾನ್ಸ್ಫರ್ ಮಾಡಿಸೋದು, ಕೆಲಸ ಅಂತ ಬರ್ತಾರೆ, ಅವ್ರಿಗೇನೋ ಕೆಲಸ ಕೊಡ್ಸೋದು, ಇದು ಔಟ್ರ್ ವರ್ಲ್ಡ್ದಾಯಿತು. ಬಟ್ ಅದರಿಂದ ಅದಾಗಿಬಿಟ್ರೆ ಏನೋ ಇನ್ನರ್ ವರ್ಲ್ಡ್ ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತನಿಲ್ಲ. ಅವರು ಕೆಲಸ ಕೊಡಿಸಿ ನೀವು ಎಷ್ಟು ದುಡ್ಡು ಕೊಟ್ಟರು ಮತ್ತು ಅವ್ರು ದುಡ್ಡು ಕೇಳ್ಕೊಂಡು ಬರೋರೇ ಇರ್ತಾರೆ. ಆಮೇಲೆ ಕೆಲಸ ಕೊಡಿಸಿದ ಮೇಲೆ ಒಂದು ಸರಿ ಕೆಲಸ ಕೊಡಿಸಿದ ಮೇಲೆ ಟ್ರಾನ್ಸ್ಫರ್ ಅಂತ ಬರ್ತಾರೆ. ನಾವು ಟ್ರಾನ್ಸ್ಫರ್ ಅಂತ ಮಾಡಿಸಿದ ಮೇಲೆ ಇಲ್ಲಿ ಬೇಡ ಅಲ್ಲಿಗೆ ಹಾಕ್ಸ್ರಿ ಅಂತ. ಬಟ್ ಅದು ಔಟ್ರ್ ವರ್ಲ್ಡ್ ಏನಿದೆ ಅಂತಂದರೆ ಇನ್ನೂ ಬೇಕು 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 ಅನ್ನೋಂಥದ್ದು ಇರುತ್ತೆ. ಅದಕ್ಕೆ ಅದನ್ನ ಸಂಪೂರ್ಣವಾಗಿ ತೃಪ್ತಿ ಔಟ್ರ್ ವರ್ಲ್ಡಲ್ಲಿ ತೃಪ್ತಿ ಪಡಿಸೋದು ಅನ್ನೋದು ಸಾಧ್ಯನೇ ಇಲ್ಲ ಅನ್ನೋ ಅಂತ ಅನಿಸುತ್ತೆ. ಇನ್ನೂ ಬೇಕು ಬೇಕು, ಈಗ ನಾವೆಲ್ಲರೂ ಸಿಗಾಕೊಂಡಿರೋದು ಹಾಗೆ ಔಟ್ರ್ ವರ್ಲ್ಡಲ್ಲಿ. ಇನ್ನೂ ಬೇಕು ಬೇಕು ಬೇಕು, ನೀವು ಟ್ರಂಪ್ ಕೇಳಿದ್ರು ಇನ್ನೂ ಬೇಕು ಅಂತ, ಮೋದಿ ಕೇಳಿದ್ರು ಇನ್ನೂ ಬೇಕು ಅಂತಾರೆ, ನಮ್ಮ ಡಿ ಕೆ ಶಿವಕುಮಾರ್ ಕೇಳಿದ್ರು ಇನ್ನೂ ಬೇಕು ಅಂತಾರೆ. ಎಲ್ಲರೂ ಬೇಕು ಅನ್ನೋದ್ರೊಳಗೆ ಸಿಗಾಕೊಂಡಿರೋದು. ಆಮೇಲೆ ಬೇಕು ಬೇಡ ಎರಡೂ ಮತ್ತವು ಟೂ ಸೈಡ್ಸ್ ಆಫ್ ದ ಸೇಮ್ ಕಾಯಿನ್. ಬೇಡ ಅನ್ನೋದಾದರೂ ಯಾವುದಕ್ಕಾದ್ರೂ ನಾವು ಅದು ಬೇಡ ಇದು ಬೇಡ, ಕೆಲವು ಭರ್ಜರಿ ಸನ್ಯಾಸ ಅಂತ ತಗೊಂತಾರೆ ಏನು ಬೇಡ ಅಂತಂದೇಳಿ, ಅದೊಂಥರ ಸಿಗಾಕೊಂಡಂಗೆ, ಬೇಡ ಅಂತ ಅನ್ನೋದು ಕೂಡ ಸಿಗಾಕೊಂಡಂಗೆ. ಈ ಬೇಕು ಬೇಡಗಳು ಈ ಔಟ್ರ್ ವರ್ಲ್ಡ್ ಒಳಗಡೆ ಈ ಬೇಕು ಬೇಡಗಳದ್ದು ತುಂಬ ಪ್ರಭಾವ ಇರುತ್ತೆ. ಇನ್ನರ್ ವರ್ಲ್ಡಲ್ಲಿ ಇದು ನಾವು ಎಲ್ಲರೂ ಏನು ಹುಡುಕ್ತಾ ಇದ್ದೀವಿ ಅಂತಂದರೆ, ಅದು ರಾಜಕಾರಣದಲ್ಲಿ ನಾನು ಅದಕ್ಕೆ ಕೆಲವು ಸರಿ ಏನೇ ಬಂದು ಏನೇ ಬೇಕು ಅಂದರೆ ಅಥವಾ ಬೇಡ ಅಂತಂದರೆ, ನನ್ನ ಮಗಳು ಅವಳು ಒಂದು ಪ್ರಶ್ನೆ ಕೇಳ್ತಿದ್ಲು, ಏಕೆ ಅಂತ. ಅವಳು ಇನ್ನೂ ಚಿಕ್ಕವಳಿದ್ದಾಗ ಯಾಕೆ ಅಂತಂದು ಕೇಳ್ತಿದ್ಲು. ಹಂಗೆ ನಾನು ಈಗ ಕೇಳ್ತೀನಿ, ಯಾರಾದರೂ ಬಂದು ಅದು ಬೇಕು ಇದು ಬೇಕು ಅಂದರೆ ಯಾಕೆ ಅಂತ. ಕೊನೆಗೆ ಯಾಕೆ ಅಂತ ಕೇಳ್ತಾ ಹೋಗ್ತಾ ಇದ್ರೆ ಕೊನೆಗೆ ಎಲ್ಲರಿಗೂ ಬರೋ ಉತ್ತರ ಏನು ಅಂತಂದರೆ, ನಮಗೆ ಸಂತೋಷ ಬೇಕು ಅಂತ, ಸಂತೋಷಕ್ಕಾಗಿ ಅಂತ. ಅದು ಯಾಕೆ ಅಂತ ಕೇಳ್ಬೋದು ಮತ್ತೆ. ಅದು ನನ್ನ ಮಗ ಹಂಗೆ ಕೇಳ್ತಿರ್ತಾನೆ, ಮತ್ತು ಸಂತೋಷನೂ ಯಾಕೆ ಅಂತ. ಸೊ ಎಲ್ಲರೂ ಅದು ಇನ್ನರ್ ವರ್ಲ್ಡಲ್ಲಿ ಬೇಕು ಬೇಕು ಅಂತ ಬರ್ತಾರಲ್ಲ, ಅದು ಯಾಕೆ ಅಂತ ಕೇಳ್ತಾ ಹೋದಾಗ ಒಂದು ಸ್ವಲ್ಪ ರಿಯಲೈಸೇಷನ್ ಬರ್ತಾ ಹೋಗುತ್ತೆ. ಎಲ್ಲಿ ಸಿಗಾಕೊಂಡಿದ್ದೀವಿ, ನಮ್ಗೆ ಯಾಕೆ ಭಯ ಇದೆ, ಯಾಕೆ ಸಿಟ್ಟಿದೆ, ಒಂಥರ ಆತಂಕ ಇದೆ, ಅಭದ್ರತೆ ಇದೆ, ಇವೆಲ್ಲ ಗೊತ್ತಾಗ್ತಾ ಹೋಗ್ತವೆ. ಇವನು ಮಾತಾಡ್ತಾ ಕೆಲಸ ನಾವು ಬೇರೆಯವ್ರು ಮಾತಾಡೋದನ್ನ ಕೇಳ್ತೀನಿ. ನಾನು ಕೇಳಿದಾಗ ಕೂಡ ಬೇರೆಯವ್ರು ಖಾಲಿ ಆಗ್ತಾರೆ. ಇಲ್ಲಾಂದರೆ ನಾನು ಮಾತಾಡೋದ್ರ ಮೂಲಕ ಕೂಡ ಬೇರೆಯವ್ರನ್ನ ಖಾಲಿ ಮಾಡೋದು ಮತ್ತು ನಾನು ಖಾಲಿ ಆಗೋದಿರುತ್ತೆ. ಹಾಗಾಗಿ ಖಾಲಿಯಾಗಿರೋಂಥದ್ದು ಖಾಲಿ ಮಾಡಿದರೆ ಆಮೇಲೆ ಏನಾದರೂ ಒಂದು ಹೊಸದನ್ನು ತುಂಬಕ್ಕೆ ಸಾಧ್ಯ. ಖಾಲಿ ಆಗದೇ ಇದ್ದರೆ ಅದರೊಳಗೆ ಏನೇ ತುಂಬಿದರೂ ಕೂಡ ಅದು ಉಪಯೋಗ ಇರಲ್ಲ ಅಂತ. ಆ ಥರದಿಂದ ಸಪೋರ್ಟ್ ಮಾಡೋದಕ್ಕೆ ನಾನು ಆಂತರಿಕ ಪ್ರಪಂಚ ಮತ್ತು ಬಾಹ್ಯ ಪ್ರಪಂಚದಲ್ಲಿ ಸಪೋರ್ಟ್ ಮಾಡೋದನ್ನ ನೋಡ್ತಿರ್ತೇವೆ ಒಬ್ಬ ರಾಜಕಾರಣಿಯಾಗಿ. ಇದನ್ನು ನಮ್ಮ ತಂದೆ, ನಮ್ಮ ಅಜ್ಜ ಅವರಿಂದನೂ ಕಲ್ತಿದ್ದಿದೆ. ಬಟ್ ನಾನು ಇನ್ನೂ ಎಕ್ಸ್ಪ್ಲೋರ್ ಮಾಡ್ತಾನೇ ಇದ್ದೀನಿ. ಕಂಟಿನ್ಯೂಸ್ ಎಕ್ಸ್ಪ್ಲೋರೇಷನ್.
ಸರ್ ಹಾಗೆ ನೀವು ನಿಮ್ಮ ತಂದೆ ಬಗ್ಗೆ ಮೆನ್ಷನ್ ಮಾಡ್ತಾ ಇದ್ರಿ. ಸೊ ಜನರು ಅವ್ರನ್ನ ಒಂದು ಸ್ಟೇಟ್ಸ್‌ಮ್ಯಾನ್ ಅಂತ ಕರೀತಾರೆ. ಅವರು ಮನೇಲಿ ಹೇಗೆ ಇದ್ರು, ಹಾಗೆ ಅವ್ರದ್ದು ಯಾವ್ದಾದ್ರು ಒಂದು ಮಾತು ನಿಮ್ಗೆ ಇವತ್ತಿಗೂ ನಿಮ್ಮ ಡಿಸಿಷನ್ ಮೇಲೆ ಇಂಪ್ಯಾಕ್ಟ್ ಮಾಡೋಂಥದ್ದು ಯಾವ್ದಾದ್ರು ಇದೆಯಾ? ಅವ್ರ ಮಾತು ಅನ್ನೋದಕ್ಕಿಂತ ಅವ್ರ ಇರುವಿಕೆ. ಅವರು ನಮ್ಮ ಬಗ್ಗೆ ಗಮನ ಹೆಚ್ಚು ಕೊಡ್ತಿರ್ಲಿಲ್ಲ. ನಮ್ಮ ಮಕ್ಕಳ ಬಗ್ಗೆ ಆಗಲಿ, ಫ್ಯಾಮಿಲಿ ಬಗ್ಗೆ ಆಗಲಿ ಗಮನ ತುಂಬ ಕಡಿಮೆ ಇತ್ತು. ಹಂಗಂತ ಏನೋ ಕಡಿಮೆ ಮಾಡಿದ್ದಾರೆ ಅಂತನೂ ಅಲ್ಲ. ಗಮನ ನಮ್ಮ ಕಡೆ ಕಡಿಮೆ ಇತ್ತು. ಫ್ಯಾಮಿಲಿ ಬಗ್ಗೆ ಮಕ್ಕಳು ಏನು ಮಿನಿಮಮ್ ಸಪೋರ್ಟ್ ಕೊಡಬೇಕು ಅದನ್ನ ಕೊಡ್ತಾಯಿದ್ರು. ಆದರೆ ಅವರಿಗೆ ನಾವು ಈ ವ್ಯವಸ್ಥೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟತೆ ಇತ್ತು. ಅದು ವ್ಯವಸ್ಥೆ ಅದರೊಳಗೆ ಅವ್ರದ್ದು ಸಮಾಜವಾದ ಅಂತ ಅನ್ನೋದೇನು ಯೋಚನೆ ಮಾಡ್ತಿದ್ರು. ಹಂಗೆ ಆ ಸಮಾನತೆ ಅನ್ನೋಂಥದ್ದು ನಾವು ಬಾಹ್ಯ ಪ್ರಪಂಚದಲ್ಲಿ ಸಮಾನತೆ ಅಂತ ಬರೋದಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಸಮಾನವಾದ ಶ್ರೀಮಂತರಿರ್ಬೇಕು, ಎಲ್ಲರ ಹತ್ರನೂ ಒಂದೇ ಥರದ ಕಾರ್ ಇರಬೇಕು, ಒಂದೇ ಥರ ಮನೆ ಇರಬೇಕು, ಅದು ಸಾಧ್ಯ ಇಲ್ಲದೆ ಇರೋದು. ಬಟ್ ನಾವು ಹೆಂಗೆ ಇದ್ದರೂ ಕೂಡ ನಾವು ಈಕ್ವಲ್ಸ್ ಅಂತ ಯೋಚನೆ ಮಾಡೋದಕ್ಕೆ ಸಾಧ್ಯತೆ ಇದೆ. ಅದು ನಾವು ಎಷ್ಟೇ ಶ್ರೀಮಂತರಾಗಿರಲಿ, ಬಡವರಾಗಿರಲಿ, ನಾವೇನೋ ಬಡವರು ಅಂದರೆ ಕಡಿಮೆ ಅಂತ ಆಗಲಿ, ಶ್ರೀಮಂತರು ಅಂದರೆ ಹೆಚ್ಚು ಅಂತ ಆಗಲಿ, ಆ ಥರದ್ದು ಇಲ್ದಂಗೆ ಒಬ್ಬ ಡ್ರೈವರು ಇರ್ಬೋದು, ಅದರ ಒಂದು ಕಾರಿನ ಡ್ರೈವರ್ ಇರ್ಬೋದು, ಅದ್ರ ಮಾಲೀಕ ಇರ್ಬೋದು. ಇಬ್ಬರು ಈಕ್ವಲ್ಸ್ ಅಂತ ಯೋಚನೆ ಮಾಡೋಕ್ಕೆ ಸಾಧ್ಯತೆ ಇದೆ. ಯಾರೋ ನಮಗೆ ತಿಂಡಿ ತಂದು ಕೊಡೋಂಥ ಸರ್ವರ್ ಇರ್ಬೋದು ಹೋಟ್ಲ್ನಲ್ಲಿ, ಆತ ಮತ್ತು ತಿಂಡಿ ತಿನ್ನೋರು ಅವರು ಈಕ್ವಲ್ಸ್ ಅಂತ ಯೋಚನೆ ಮಾಡೋದಕ್ಕೆ ಸಾಧ್ಯತೆ ಇದೆ. ಒಬ್ಬ ಜಡ್ಜು ಮತ್ತು ಅಲ್ಲಿರೋಂಥ ಕೂಗ್ತಾರಲ್ಲ, ಬರ್ತಿದ್ದಾರೆ ಅಂತ ಕೂಗೋಂಥ ಗಾರ್ಡ್ ಆಗಲಿ, ಅವರು ಈಕ್ವಲ್ಸ್ ಅಂತ ಯೋಚನೆ ಮಾಡೋದಕ್ಕೆ ಸಾಧ್ಯತೆ ಇದೆ. ನಾವು ಕೀಳು ಮೇಲು ಅನ್ನೋಂಥದ್ದನ್ನು ದಾಟೋಂಥದ್ದು ಸಮಾಜವಾದ ಅಂತ ನಾನು ಅರ್ಥ ಮಾಡ್ಕೊಂಡಿರೋದು. ಅದನ್ನು ನಮ್ಮ ತಂದೆಯವರು ಇನ್ನು ಮಕ್ಕಳನ್ನೂ ಕೂಡ ಒಂಥರ ಫ್ರೆಂಡ್ಸ್ ಥರನೇ ನೋಡ್ತಿದ್ರು ಅವರು, ನಮ್ಮನ್ನು ಕೂಡ ಫ್ರೆಂಡ್ಸ್ ಥರ. ಸೊ ಅದನ್ನ ಕಲ್ತಿದ್ದೆ. ಸರ್ ಹಾಗೆ ನೀವು ಜೀವನದಲ್ಲಿ ಯಾವುದಾದ್ರೂ ಒಂದು ಸಿಚುವೇಶನಲ್ಲಿ ಮೇ ಬಿ ಬಿಕಾಸ್ ಆಫ್ ಯುವರ್ ಫ್ಯಾಮಿಲಿ ಅಥವಾ ದ ಫ್ಯಾಮಿಲಿ ಯು ಹ್ಯಾವ್ ಗ್ರೋನ್ ಅಪ್, ನಿಮಗೆ ಬೇರೆ ಒಂದು ಡಿಸಿಷನ್ ತಗೊಬೇಕು ಅಂತ ಇರುತ್ತೆ. ಆಸ್ ಯು ಹ್ಯಾವ್ ಗ್ರೋನ್ ಅಪ್ ಇನ್ ದಟ್ ಪರ್ಟಿಕ್ಯುಲರ್ ಫ್ಯಾಮಿಲಿ ಅಂತ ಅಂದ್ಬಿಟ್ಟು ಇಲ್ಲ, ನಮ್ಗೆ ಆ ಥರದ ಬಂಧನಗಳು ಥರ ತುಂಬ ಫ್ರೀಡಮ್ ಇತ್ತು, ನಾವು ಏನು ಆಯ್ಕೆ ಮಾಡ್ಕೊಳ್ಳೋದು. ಬಟ್ ನನಗೆ ಒಂದೇನು ಅಂದರೆ, ಯಾವಾಗ ಎಲ್ಲರೂ ಡಾಕ್ಟ್ರು ಎಲ್ಲರಿಗೂ ಇದೆ, ಈಗ ಡಾಕ್ಟ್ರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅನ್ನೋದು ಇವಾಗಲೇ ಮೊದಲಿಂದನೂ ಅದೊಂದು ಬಂದಿದೆ. ಅದು ನನಗೂ ಏನೋ ಡಾಕ್ಟ್ರ್ ಆಗಬೇಕು ಅನ್ನೋದು ಯಾವಾಗಲೂ ಒಂದು ಸರಿ ತಲೆಯಲ್ಲಿ. ಯಾಕೆ ಅಂದರೆ ಅದು ಒಂಥರ ಎಲ್ಲರೂ ಅಟೆನ್ಷನ್ ಕೊಡ್ತಾರೆ, ಡಾಕ್ಟ್ರು ಅಂದರೆ ದೊಡ್ಡ ಇದು ಅಂತಂದೇಳಿ ಎಲ್ಲ ಗೌರವ ಕೊಡ್ತಾರೆ ಅಂತ ನಾನು ಡಾಕ್ಟ್ರ್ ಆಗಬೇಕು ಅಂತ ಒಂದೆಲ್ಲೋ ಒಂದು ಕಡೆ ಆಸೆ ಇತ್ತು. ಬಟ್ ನನಗೆ ಮ್ಯಾಥಮೆಟಿಕ್ಸು, ಫಿಸಿಕ್ಸು ತುಂಬ ಆಸಕ್ತಿಯಾಗಿರೋವಂಥ ವಿಷಯಗಳಾಗಿದ್ದವು, ಬಯಾಲಜಿ, ಬಾಟ್ನಿಗಿಂತ. ಆದರೂ ನನಗೆ ಅನಿಸಿದ್ದು ಇಷ್ಟ ಆಗೋವಂಥ ಮ್ಯಾಥಮೆಟಿಕ್ಸು, ಫಿಸಿಕ್ಸ್ಗಿಂತ ಎಲ್ಲರೂ ಒಂಥರ ದೊಡ್ಡವರು ಅಂತ ನೋಡ್ತಾರೆ ಅಂತ ಡಾಕ್ಟ್ರ್ ಆಗಬೇಕು ಅಂತಂದೇಳಿ ಒಂದು ಪ್ರಯತ್ನ ಮಾಡೋಣ ಅಂತ ದಾವಣಗೆರೆ ಮೆಡಿಕಲ್ ಕಾಲೇಜಿಗೆ ಸೇರಬೇಕು ಅಂತ ಅಂದ್ಕೊಂಡಿದ್ದೆ. ನಮ್ಮ ತಂದೆಯವ್ರನ್ನ ಅದನ್ನ ರೆಕಮೆಂಡ್ ಮಾಡೋದಕ್ಕೆ ಅಂತ ಕೇಳಿದೆ ಮೆಡಿಕಲ್ ಕಾಲೇಜಿಗೆ ಸೇರೋದಕ್ಕೆ. ಅವರು ರೆಕಮೆಂಡ್ ಮಾಡೋದು ಇಷ್ಟಪಡಲಿಲ್ಲ. ನೀನು ಸುಮ್ಮನೆ ಬಿ ಎ ಓದು, ಯಾಕೆಂದರೆ ಅವರು ಬಿ ಎ ಓದಿದ್ರು, ಬಿ ಎ LLB ಅವ್ರದ್ದು. ಹಂಗಾಗಿ ಬಿ ಎ ಓದು, ಎಲ್ಲ ಸರಿ ಇರುತ್ತೆ, ಆಮೇಲೆ ಏನಾದರೂ ಮುಂದೆ ನೋಡೋಣಂತೆ ಅಂದರು. ನಾನು ಇವ್ರನ್ನ ಕೇಳಿದರೆ ಸರಿ ಹೋಗಲ್ಲ, ಇವ್ರನ್ನ ನಂಬ್ಕೊಂಡ್ರೆ ಸರಿ ಹೋಗಲ್ಲ ಅಂತಂದೇಳಿ ಇಂಜಿನಿಯರಿಂಗ್ ಸೇರಬೇಕು ಅಂತ ನಮ್ಮ ಚಿಕ್ಕಪ್ಪ ಅವ್ರನ್ನ ಕೇಳಿ ಇಂಜಿನಿಯರಿಂಗ್ ಬಂದು ಸೇರಿದ್ದು. ಅದು ನನಗೆ ಇಷ್ಟವಾದ ಸಬ್ಜೆಕ್ಟು. ಸೊ ಆ ಥರದಿಂದ ರೆಸ್ಟ್ರಿಕ್ಷನ್ ಅಂತ ಅನ್ನೋದು ಏನು ಇರಲಿಲ್ಲ. ಆಮೇಲೆ ಈ ಫ್ಯಾಮಿಲಿ ಸೇರಿದವನು ಅನ್ನೋ ಕಾರಣಕ್ಕೆ ನನಗೆ ಆಳದಲ್ಲಿ ಅನಿಸಿದ್ದಕ್ಕೆ ವ್ಯತಿರಿಕ್ತವಾಗಿ ಮಾಡೋ ಅಂಥದ್ದು. ಸೊ ಹಾಗೆ ಸರ್, ಸೊ ಇವತ್ತಿನ ರಾಜಕಾರಣ ಅಥವಾ ರಾಜಕಾರಣಿಗಳಿಗೆ ಹೋಲಿಸ್ಕೊಂಡ್ರೆ ನೀವು ವಿಭಿನ್ನ ಅಂತ ಅನಿಸ್ತೀರಾ? ಸೊ ಆ ವ್ಯಾಲ್ಯೂ ಬೇಸ್ಡ್ ಪೊಲಿಟಿಕ್ಸ್ ಅನ್ನೋದು ಏನಿದೆಯಲ್ಲ, ಅದನ್ನು ನೀವು ನಿಜವಾಗ್ಲೂ ಅದನ್ನು ಜೀವಿಸ್ತಾ ಇದ್ದೀರಾ? ಸೊ ಅದನ್ನು ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀರಾ ಅಂತ ಅನಿಸುತ್ತೆ. ನಿಮ್ಮ ಈ ಒಂದು ಥಿಂಕಿಂಗ್ ಸ್ಟೈಲ್ನ ಶೇಪ್ ಮಾಡಿರೋದು ಯಾವುದಾದ್ರೂ ಒಂದು ವ್ಯಕ್ತಿ ಅಥವಾ ಪುಸ್ತಕ ಅಥವಾ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ? ಡೆಫಿನೆಟ್ಲಿ ಬುಕ್ಸ್ ನನ್ನ ತುಂಬ ಇನ್ಫ್ಲುಯೆನ್ಸ್ ಮಾಡಿದೆ. ಆಮೇಲೆ ಅದು ಯಾಕೆಂದ್ರೆ ಅದೆಲ್ಲೋ ನಮ್ಮ ಫ್ಯಾಮಿಲಿ ಇದರೊಳಗಡೆ ಎಲ್ಲೋ ಬಂದಿದೆ. ಸ್ವಲ್ಪ ನಮ್ಮ ಅಜ್ಜ ಅವರು ಅಲ್ಲಮ ಪ್ರಭು ಬಗ್ಗೆ, ಬಸವಣ್ಣವ್ರ ಬಗ್ಗೆ ಭಾಳ ಆಳವಾಗಿ ಒಂಥರ ಪ್ರೀತಿ ಇಟ್ಕೊಂಡಿದ್ದಂಥವ್ರು ನಮ್ಮ ಅಜ್ಜ, ಅಲ್ಲಮ ಪ್ರಭುಗಳ ಬಗ್ಗೆ. ಸೊ ಆ ಥರದ್ದೆಲ್ಲೋ ನನಗೂ ಇನ್ಫ್ಲುಯೆನ್ಸ್ ಬಂದು ಸ್ವಲ್ಪ ಮಠಾಧೀಶರು,
ಆಮೇಲೆ ಎಲ್ಲ ದೇವಮಾನವರು ಇಂಥವ್ರೆಲ್ಲರ ಜೊತೆಗೂ ಸ್ವಲ್ಪ ಸಂಪರ್ಕ ಮಾಡಿದ್ದಿದೆ. ನನಗೆ ಓದೋ ಅಭ್ಯಾಸ ತುಂಬ ಚಿಕ್ಕ ವಯಸ್ಸಿನಿಂದ, ನಾನು ಬಹುತೇಕ 6, 7ನೇ ವಯಸ್ಸಿನಿಂದನೇ ಪುಸ್ತಕಗಳು ಓದ್ತಿದ್ದೆ. ಬುಕ್ಸು ತುಂಬ ಓದೋಂಥ ಅಭ್ಯಾಸ ಇದ್ದು, ಅದು ಅದು ಲಿಟ್ರೇಚರು ಇರ್ಬೋದು, ಆ ಥರದ್ದೆಲ್ಲ, ಅದು ರಷ್ಯನ್ ಲಿಟ್ರೇಚರು, ಇಂಗ್ಲೀಷ್ ಲಿಟ್ರೇಚರು, ಇವನ್ನೆಲ್ಲವನ್ನು ಓದಿದ್ದು. ಮತ್ತು ನಮ್ಮ ಕುವೆಂಪು ಅವರು, ಕಾರಂತರು, ಕಂಬಾರರು, ಆಮೇಲೆ ಭೈರಪ್ಪ ಅವರು, ಇವು ತುಂಬ ಓದ್ತಿದ್ದೆ. ಅದೆಲ್ಲದೂ ನನ್ನ ಮೇಲೆ ಇನ್ಫ್ಲುಯೆನ್ಸ್ ಮಾಡಿದೆ. ಆಮೇಲೆ ಈಗ ರಾಮಾಯಣ, ಮಹಾಭಾರತ ಇವೆಲ್ಲ ನಮ್ಮ ಬ್ಲಡ್ಡಲ್ಲೇ ಅವೆಲ್ಲ ಬಂದಿದ್ದಾವೆ. ಆಮೇಲೆ ಪುರಾಣಗಳು ಕೇಳಿರೋ ಅಂಥದ್ದು, ಭಾಗವತ, ಇವು ಎಲ್ಲದೂ ಕೇಳಿದ್ದೀವಲ್ಲ. ಇದು ಒಳ್ಳೆಯದು ಮತ್ತು ಕೆಟ್ಟದ್ದು ಅಂತ ಎಲ್ಲೋ ಒಂದು ಕಡೆಗೆ ತಲೆಯಲ್ಲಿ, ಇದು ಒಳ್ಳೆಯದು ಇದು ಕೆಟ್ಟದ್ದು ಅಂತ. ನನಗೆ ಒಳ್ಳೆಯದ್ರ ಪರವಾಗಿ ನಿಲ್ಲಬೇಕು ಅನ್ನೋಂಥದ್ದು ಎಲ್ಲೋ ಒಂದು ಕಡೆಗೆ ಅದಿದೆ. ಕೆಟ್ಟದ್ದು ಅನ್ನೋದ್ರ ಪರವಾಗಿ ನಿಂತರೆ ದುಃಖ ಬರುತ್ತೆ, ನೋವಾಗುತ್ತೆ, ಸಫರಿಂಗ್ ಇರುತ್ತೆ. ಒಳ್ಳೆಯದ್ರ ಪರವಾಗಿ ನಿಲ್ಲೋದ್ರಲ್ಲಿ ಏನೋ ಒಂದು ಸಂತೋಷ ಇದೆ, ಅದು ಒಂದು ಎನರ್ಜೈಸಿಂಗ್ ಅನ್ನೋಂಥದ್ದು ಆ ಒಂದು ನಂಬಿಕೆ ಇದೆ. ಹಾಗಾಗಿ ಅವೆಲ್ಲವೂ ಇನ್ಫ್ಲುಯೆನ್ಸ್ ಮಾಡಿರೋದ್ರಿಂದ ಈಗ ಭ್ರಷ್ಟಾಚಾರ ಅದಕ್ಕಿಂತ ಪ್ರಾಮಾಣಿಕವಾಗಿರೋದು ಒಳ್ಳೆಯದು ಅಂತ. ಆಮೇಲೆ ಬೇಜಾರಿನಲ್ಲಿ, ದುಃಖದಲ್ಲಿರೋದಕ್ಕಿಂತ ಸಂತೋಷವಾಗಿರೋದು ಒಳ್ಳೆಯದು ಅಂತ. ಈ ಥರದ್ದು ಒಂದಷ್ಟು ಇದ್ದಾವೆ. ಆ ಥರದಿಂದ ಇನ್ಫ್ಲುಯೆನ್ಸ್ ಆಗಿದೆ. ಆಮೇಲೆ ನಮ್ಮ ತಂದೆಯವರು ತುಂಬ ಒಂಥರ ಇದ್ದಂಥ ಮನುಷ್ಯ ಅವರು. ಆರಾಮಾಗಿರ್ತಿದ್ರು, ಖುಷಿಯಾಗಿರ್ತಿದ್ರು. ಯಾವುದನ್ನು ಭಾಳ ಸೀರಿಯಸ್ಸಾಗಿ ಅಂತ ತಗೋತಿರಲಿಲ್ಲ. ಲೈಫ್ನೂ ಸೀರಿಯಸ್ಸಾಗಿ ಅಂತ ಏನು ತಗೊಂಡಿರಲಿಲ್ಲ. ಹಾಗಾಗಿ ಒಂಥರ ಅವರು ಗೇಮ್ ಅನ್ನೋ ಥರ ಲೈಫ್ನ ಆಡಿದರು. ಸೊ ಆ ಥರದ್ದು ನಮ್ಮ ತಂದೆಯವರು. ನಮ್ಮ ಚಿಕ್ಕಪ್ಪ ಎಸ್ ಪಟೇಲ್ ಅಂತ, ಅವರು VH ಪಟೇಲು, ಅವರು ಎಲ್ಲರೂ ತುಂಬ ವೆಲ್ ರೆಡ್ ಪೀಪಲ್. ಅವರು ಎಸ್ ಪಟೇಲ್ ಪ್ರೊಫೆಸರ್ ಆಗಿದ್ದರು, ಲಾ ಕಾಲೇಜ್ ಪ್ರೊಫೆಸರು. ಆಮೇಲೆ VH ಪಟೇಲ್ ಅವರು ಅಗ್ರಿಕಲ್ಚರ್ ಗ್ರ್ಯಾಜುಯೇಟು, ರ್ಯಾಂಕ್ ಹೋಲ್ಡ್ರು. ಅವರು ತುಂಬ ನನ್ನ ಮೇಲೆ ತುಂಬ ಇನ್ಫ್ಲುಯೆನ್ಸ್ ಮಾಡಿದ್ದಾರೆ, ವಾಗೀಶ್ ಪಟೇಲು. ಆ ಥರದ ವಾತಾವರಣ ಎಲ್ಲ, ಬುಕ್ಸು ಓದೋದು ಈ ಥರದ್ದೇ ತುಂಬ ಇತ್ತು. ಆಮೇಲೆ ಡಿಸ್ಕಷನ್ಸು, ಭಾಳ ಉನ್ನತವಾದ ವಿಚಾರಗಳ ಬಗ್ಗೆ ಡಿಸ್ಕಷನ್ ಮಾಡೋಂಥದ್ದು. ಆ ಥರದ್ದೊಂದು ವಾತಾವರಣದಲ್ಲಿ ಬೆಳೆದಿರೋದ್ರಿಂದ ನನಗೆ ಕಮ್ಯುನಿಕೇಷನ್ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟು. ಹೌ ಟು ಕಮ್ಯುನಿಕೇಟ್ ಟು ಅದರ್ಸ್ ಸಚ್ ದ್ಯಾಟ್ ವಿ ಕ್ಯಾನ್ ಇನ್ಸ್ಪೈರ್ ದೆಮ್ ಅಂತ. ಮೋಟಿವೇಶನ್ ಅನ್ನೋದು ಒಂದು ಥರದ್ದು, ಏನೋ ಅದು ಒತ್ತಡದ ಥರ, ಅದು ಮೋಟಿವೇಶನ್. ಬಟ್ ಇನ್ಸ್ಪೈರ್, ಅವ್ರಿಗೆ ಒಳಗಡೆಯಿಂದ ಅನಿಸ್ಬೇಕು ನಾವೇನು ಮಾಡಬೇಕು ಈ ಥರದ್ದು ಅಂತ. ಆ ಥರದಿಂದ ಮಾತಾಡೋ ಅಂಥದ್ದು ಇದೆಲ್ಲ ನಮ್ಮ ತಂದೆಯವರಿಂದ, ನಮ್ಮ ಅಜ್ಜ, ನಮ್ಮ ಚಿಕ್ಕಪ್ಪಗಳು, ನಮ್ಮ ಸುತ್ತಮುತ್ತಲ ಪರಿಸರ ಎಲ್ಲದೂ ಕೂಡ ಇನ್ಸ್ಪೈರಿಂಗ್ ಕಮ್ಯುನಿಕೇಷನ್, ಕ್ರಿಯೇಟಿವ್ ಕಮ್ಯುನಿಕೇಷನ್, ಇದ್ರ ಬಗ್ಗೆ ಒಂದಷ್ಟು ಪಾಠ ಮಾಡಿದ್ದಾವೆ. ಇನ್ನು ಪ್ರಾಕ್ಟೀಸ್ ಮಾಡೋದಿದ್ದೇ ಇದೆ. ಅದು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು ಜಾಯ್ಫುಲ್ಲಾಗಿ. ಸರ್, ನೀವು ಅದೇ ಸಂತೋಷದ ಬಗ್ಗೆ ಮೆನ್ಷನ್ ಮಾಡ್ತಾ ಇದ್ರಿ. ಸೊ ಎಂಡ್ ಆಫ್ ದ ಡೇ ಇನ್ ಅ ಲೈಫ್, ಲೈಕ್ ವಿ ಹ್ಯಾವ್ ಟು ಬಿ ಹ್ಯಾಪಿ ಅಂತ. ಸೊ ಮೇ ಬಿ ಇಂದಿನ ಸಮಾಜ ನಾವು ನೋಡಿದ್ರೆ, ಸೊ ಡೆಫಿನಿಷನ್ ಆಫ್ ಹ್ಯಾಪಿನೆಸ್ ಎಲ್ಲೋ ಚೇಂಜ್ ಆಗಿಬಿಟ್ಟಿದೆ ಅಂತ ಅನ್ಸುತ್ತಾ? ರಿಯಲ್ ಹ್ಯಾಪಿನೆಸ್ ಅನ್ನೋದನ್ನ ನಾವು ಎಲ್ಲೋ ಮಿಸ್ ಮಾಡ್ಕೋತಾ ಇದ್ದೀವಿ ಅಂತ ಅನ್ಸುತ್ತೆ. ನಾವು ಹ್ಯಾಪಿನೆಸ್ ಅನ್ನೋದನ್ನ ವಸ್ತುಗಳಲ್ಲಿ ಹುಡುಕ್ತಾ ಇದ್ದೀವಿ. ಅದು ಅದು ಅಲ್ಲಿಲ್ಲ. ಯಾವುದೋ ಒಂದು ಪೊಸಿಷನ್ನಲ್ಲೋ, ಥಿಂಗ್ಸಲ್ಲೋ, ಮನಿಯಲ್ಲೋ, ಕಂಫರ್ಟ್ಸಲ್ಲೋ ಹ್ಯಾಪಿನೆಸ್ ಅನ್ನೋದನ್ನ ಹುಡುಕ್ತಾ ಇದ್ದೀವಲ್ಲ. ಹಾಗಾಗಿ ಅದು ದಟ್ ಈಸ್ ಲೀಡಿಂಗ್ ಟು ಸೋ ಮಚ್ ಆಫ್ ಅನ್ಹ್ಯಾಪಿನೆಸ್. ಇಲ್ಲದೇ ಇರೋ ಕಡೆ ಹುಡುಕೋದ. ಆ್ಯಕ್ಚುಲಿ ಎಲ್ಲಿ ಇದೆಯಲ್ಲ ಅಲ್ಲಿ ಹುಡುಕೋದು ಅವಶ್ಯಕತೆ ಇಲ್ಲ, ಅದು ಇರೋದೇ ಹ್ಯಾಪಿನೆಸ್ ಅದು. ಸೊ ಅದನ್ನು ಅನುಭವಿಸೋದು ಅಷ್ಟೇ, ಅದ್ರ ಜೊತೆಗೆ ಇರೋ ಅಂಥದ್ದು, ಅದನ್ನ ಕಂಡ್ಕೊಳ್ಳೋ ಅಂಥದ್ದು ಹ್ಯಾಪಿನೆಸ್ ಅನ್ನೋದು. ಅಂದ್ರೆ ಆ ಕಂಡುಕೊಳ್ಳುವ ಮನಸ್ಥಿತಿ ಬೇಕು. ಮನಸ್ಥಿತಿ ಇಲ್ಲ ಅಂದರೆ ನಾವು ಕಳೆದೋಗಿದ್ದೀವಿ ಭಾಳಷ್ಟು. ಈಗ ರಾಜಕಾರಣಿಗಳ್ನು ನೋಡ್ತೀನಿ, ಡಾಕ್ಟ್ರುಗಳು, ಲಾಯರ್ಗಳು, ಸೈಂಟಿಸ್ಟು, ಸ್ವಾಮಿಗಳು, ಭಾಳ ಜನ ನಾನು ನೋಡ್ತೀನಿ. ಆ ಹ್ಯಾಪಿನೆಸ್ ಅನ್ನೋದು ಕಳ್ಕೊಂಡು ಏನೋ ಕಳ್ಕೊಂಡಿರೋದಂತೂ ಗೊತ್ತಾಗುತ್ತೆ. ಏನೋ ಹುಡುಕ್ತಾ ಇರೋದು, ಅದು ಏನು ಹುಡುಕ್ತಿದ್ದೀವಿ ಅನ್ನೋದು ಗೊತ್ತಿಲ್ಲ. ವಾಟ್ ಆರ್ ವಿ ಸರ್ಚಿಂಗ್ ಫಾರ್ ಅನ್ನೋದು ಗೊತ್ತಿಲ್ಲ. ಹ್ಯಾಪಿನೆಸ್ನೇ ಹುಡುಕ್ತಿದ್ರು ಕೂಡ ಅದನ್ನ ಹುಡುಕ್ತಿದ್ದೀವಿ ಅನ್ನೋದು ಗೊತ್ತಿಲ್ಲದಂಥ ಒಂದು ಭ್ರಮೆ ಒಳಗೆ ನಾವೆಲ್ಲ ಇದ್ದೀವಲ್ಲ. ಅದಕ್ಕೆ ಏನು ಅಂದರೆ, ಸುಮ್ಮನೆ ನಾನು ಅದನ್ನ ನೋಡ್ಬೋದು ಅಷ್ಟೇ.
ಹೆಂಗೆ ನಾ ಅದು ನನಗೆ ಈಗ ಯಾರೋ ಒಬ್ಬ ಸಿಟ್ಟಲ್ಲಿರುವಂಥ ವ್ಯಕ್ತಿ ಬಂದ ನನ್ನ ಎದುರಿಗೆ ಅಂದರೆ ಹೆಂಗೆ ಆ ಸಿಟ್ಟನ್ನು ನನಗೆ ಟ್ರಾನ್ಸ್ಫರ್ ಆಗುತ್ತೆ, ನನ್ನೊಳಗಡೆ ಹೆಂಗೆ ರಿಯಾಕ್ಷನ್ಸ್ ಬರ್ತವೆ, ಅದನ್ನು ನಾನು ಅವನ್ನೇನು ಚೇಂಜ್ ಮಾಡೋ ಅವಶ್ಯಕತೆ ಇರೋಲ್ಲ. ಬಟ್ ನಾನು ಗಮನಿಸೋದಕ್ಕೆ ಸಾಧ್ಯತೆ ಇರುತ್ತೆ. ಒಬ್ಬ ಸಂತೋಷವಾಗಿರೋ ವ್ಯಕ್ತಿ ಬಂದರೆ ಹೆಂಗೆ, ಈಗ ನಿಮ್ಮ ಜೊತೆಗೆ ನಾನು ಮಾತಾಡ್ತಿದ್ದಾಗ ಐ ಕ್ಯಾನ್ ಫೀಲ್ ವಾಟ್ ಯು ಆರ್ ಫೀಲಿಂಗ್ ಅಂತ ಅನ್ನೋದನ್ನ ಅದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗದೇ ಇರ್ಬೋದು, ಬಟ್ ಅದನ್ನ ಫೀಲ್ ಮಾಡೋದಕ್ಕೆ ಸಾಧ್ಯತೆ ಇದೆ. ಸೊ ಆ ಫೀಲಿಂಗಿಗೆ ನಿಧಾನಕ್ಕೆ ನಾವು ಮನುಷ್ಯರೆಲ್ಲರೂ ಈ ಥಿಂಕಿಂಗಿಂದ ಫೀಲಿಂಗಿಗೆ ಬರೋವಂಥದ್ದು ತುಂಬ ಅವಶ್ಯಕತೆ ಇದೆ. ಕಳೆದ್ಬಿಟ್ಟಿದ್ದೀವಿ, ಥಿಂಕಿಂಗಲ್ಲಿ ಕಳ್ಕೊಂಡ್ಬಿಟ್ಟಿದ್ದೀವಿ, ನಾವು ಕಳೆದೋಗ್ಬಿಟ್ಟಿದ್ದೀವಿ. ಸೊ ಆ ಫೀಲಿಂಗಿಗೆ ಬಂದರೆ ದೆನ್ ವಿ ಕ್ಯಾನ್ ಕನೆಕ್ಟ್ ವೆರಿ ಈಸಿಲಿ. ಥಿಂಕಿಂಗಿಂದ ಫೀಲಿಂಗಿಗೆ ಬರೋದು ಭಾಳ ಮಾನವ ಜನಾಂಗಕ್ಕೆ ಭಾಳ ಮುಖ್ಯ ಅಂತ ಅನಿಸುತ್ತೆ. ಹಾಗಾಗಿ ನಾನು ನಂದು ಥರದ್ದು ಹೆಂಗೆ ಕಾಂಟ್ರಿಬ್ಯೂಷನ್ ಅನ್ನೋದು ಏನಪ್ಪ ಅಂದರೆ, ಡೀಪಾಗಿ ನಾನು ಫೀಲ್ ಮಾಡೋಂಥದ್ದು, ಅದ್ರ ಮೂಲಕ ಐ ಕ್ಯಾನ್ ಕನೆಕ್ಟ್ ಟು ಅದರ್ ಪೀಪಲ್, ಅದು ಕಾಂಟ್ರಿಬ್ಯೂಟ್ ಟು ಹ್ಯುಮ್ಯಾನಿಟಿ ಕಾಂಟ್ರಿಬ್ಯೂಟ್ ಮಾಡೋಂಥದ್ದು. ಆ ಥರದಿಂದ ನನಗೆ ಈ ರಾಜಕಾರಣ ಅಂದರೆ ಇದರೊಳಗೆ ಕೆಲವ್ರ ಬಗ್ಗೆ ಒಂದಷ್ಟು ಜಡ್ಜ್ಮೆಂಟ್ಸ್ ಬರ್ತಿರ್ತವೆ, ಇವ್ರು ಸರಿ ಇಲ್ಲ, ಇದು ಅವ್ರು ಹಂಗಿರಬಾರ್ದು ಹಿಂಗಿರಬಾರ್ದು, ಆ ಥರ ಜಡ್ಜ್ಮೆಂಟ್ಸ್ ಏನು ಬರ್ತಿರುತ್ತಲ್ಲ, ನಾನು ಅದು ಅವ್ರದ್ದು ಅಂತ ನೋಡೋದಕ್ಕಿಂತ ಇದು ನನ್ನೊಳಗಡೆ ನಾನು ಅವ್ರ ಬಗ್ಗೆ ಹೆಂಗೆ ಪ್ರೀತಿನ ಹುಟ್ಸ್ಕೊಳ್ಳೋದಕ್ಕೆ ಸಾಧ್ಯ, ಅವ್ರನ್ನ ಜಡ್ಜ್ ಮಾಡ್ದಂಗೆ ಅವ್ರು ಹೆಂಗಿದಾರೋ ಹಂಗಿದ್ದಾರೆ. ಸೊ ಲವ್ ಅನ್ನೋದಕ್ಕೆ ಒಂದು ಡೆಫಿನಿಷನ್ ಏನು ಅಂತಂದರೆ, ಅಕ್ಸೆಪ್ಟಿಂಗ್ ದ ಅದರ್ ಪರ್ಸನ್ ಆರ್ ಅಪ್ರಿಷಿಯೇಟಿಂಗ್ ದ ಅದರ್ ಪರ್ಸನ್ ದ ವೇ ಹೀ ಆರ್ ಶಿ ಈಸ್ ಆರ್ ಶಿ ಆರ್ ಹೀ ಈಸ್ ನಾಟ್ ಅಂತ. ಅವ್ರು ಹೆಂಗಿದಾರೋ ಅಥವಾ ಹೆಂಗಿಲ್ವೋ ಹಂಗೆ ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು, ಹಂಗೆ ಅಪ್ರಿಷಿಯೇಟ್ ಮಾಡೋದು, ಅದು ನಿಜವಾದ ಪ್ರೀತಿ ಅಂತ. ಹಂಗೆ ನಮಗೇನಾದರೂ ಮೋದಿ ನೋಡಿ ಇದು ಬಂದರೆ, ಜಡ್ಜ್ಮೆಂಟ್ ಬಂದರೆ, ಡಿ ಕೆ ಶಿವಕುಮಾರ್ ನೋಡಿ ಜಡ್ಜ್ಮೆಂಟ್ ಬಂದರೆ, ಅದು ಅವ್ರದ್ದು ಅಂತಲ್ಲ, ನಮ್ಮದೇ ಅದು. ಸೊ ಅದನ್ನು ನೋಡೋವಂಥದ್ದು, ಅವ್ರು ಹೆಂಗಿದಾರೋ ಹಂಗೆ ಒಪ್ಕೊಂಡು, ಮತ್ತು ಅವ್ರನ್ನ ಬದಲಿ ಮಾಡೋದಕ್ಕೆ ಅಂತ ಬದಲಿ ಮಾಡಬಾರ್ದು ಅಂತನೂ ಅಲ್ಲ, ಒಪ್ಕೊಂಡು ಅವ್ರ ಜೊತೆ ನಾವು ಕಮ್ಯುನಿಕೇಷನ್ ಮಾಡೋದಕ್ಕೆ ಸಾಧ್ಯನಾ ಅಂತ ನೋಡ್ಬೇಕು. ಅದು ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡ್ದಂಗೆ ಆಗುತ್ತೆ. ರಾಜಕಾರಣದಲ್ಲೂ ಕೂಡ ಆ ಒಂದು ಎಮೋಷನ್ನು, ಕನೆಕ್ಷನ್ನು, ಫೀಲಿಂಗ್ಸು ಇದ್ರೆ ಹಿ ಕ್ಯಾನ್ ಬಿ ಅ ಬೆಟರ್ ಲೀಡರ್. ಎಸ್ ಅಫ್ಕೋರ್ಸ್ ಇದೆ, ಎಲ್ಲರಿಗೂ ಫೀಲಿಂಗ್ಸು ಇದು ಇದೆ. ಬಟ್ ಆ ಭಯ ಇರೋವಂಥ ಭಯ, ಅಭದ್ರತೆ ಇವು ಆ ಫೀಲಿಂಗ್ಸ್ನ ಮುಚ್ಚಾಕ್ಬಿಡ್ತಾವೆ ಎಲ್ಲ. ಈಗ ನೀವು ಯಾರೇ ರಾಜಕಾರಣಿ ನೋಡಿ, ಅವ್ರಿಗೆ ಜನರ ಬಗ್ಗೆ ಫೀಲಿಂಗ್ ಇರುತ್ತೆ, ಬಟ್ ಸರ್ವೈವಲ್ ಅನ್ನೋ ಗೇಮ್ ಒಳಗಡೆ ಸಿಗಾಕೊಂಡಾಗ ಅದು ಆ ಭಯ, ಸರ್ವೈವಿಂಗ್ ಅನ್ನೋ ಭಯ ಏನಿದೆ, ಭಯದಿಂದನೇ ಸರ್ವೈವಿಂಗ್ ಅನ್ನೋದು ಬರೋದು. ಇದರೊಳಗಡೆ ಆ ಫೀಲಿಂಗ್ ಅನ್ನೋದು ಕಳೆದು ಒಂಥರ ಮಷಿನ್ ಥರ ಆಗಿಬಿಡ್ತಾರೆ. ನಾವೆಲ್ಲ ಮಷಿನ್ ಥರ ಆಗಿಬಿಡ್ತೀವಿ. ಮಷಿನ್ಸಿಂದ ಹ್ಯೂಮನ್ ಬೀಯಿಂಗ್ಸ್ ಆಗೋದಕ್ಕೆ ಹಾರ್ಟಿಂದ ಇದು ಮಾಡಬೇಕಾಗುತ್ತೆ. ಸರ್, ಹಾಗೆ ಇವತ್ತಿನ ರಾಜಕಾರಣ ನಾವು ನೋಡೋದಾದ್ರೆ ಇಟ್ಸ್ ಲೈಕ್ ಅ ಮೋರ್ ಆಫ್ ಅ ಪರ್ಸೆಪ್ಷನ್ ಆ್ಯಂಡ್ ಮೋರ್ ಆಫ್ ಅ ಲೈಕ್ ಅ ಬ್ರ್ಯಾಂಡಿಂಗ್ ಅನ್ನೋ ಥರ ಆಗಿಬಿಟ್ಟಿದೆ, ಪಬ್ಲಿಸಿಟಿ. ಸೊ ಹೀಗಿರುವಾಗ ಒಂದು ಐಡಿಯಾ ಆಫ್ ಲೀಡರ್ಶಿಪ್ ಅನ್ನೋದು ಎಲ್ಲೋ ಸರ್ವಿಸ್ ಓರಿಯೆಂಟೆಡಿಂದ ಬ್ರ್ಯಾಂಡಿಂಗ್ ಕಡೆ ಬದಲಾಗ್ಬಿಟ್ಟಿದೆ ಅಂತ ಅನ್ಸುತ್ತಾ? ಅದೇ, ಅದು ಬ್ರ್ಯಾಂಡಿಂಗು ಏನು ಯಾವ ಥರ ಬ್ರ್ಯಾಂಡ್ ಮಾಡ್ತೀವಿ, ಅದರೊಳಗಡೆನೂ ಅಥೆಂಟಿಕ್ ಬ್ರ್ಯಾಂಡಿಂಗ್ ಇದೆಯಾ, ಇನ್ಅಥೆಂಟಿಕ್ ಆಗಿ ಸುಮ್ಮನೆ ಇಲ್ಲದೆ ಇರೋದನ್ನು ಬಿಂಬಿಸೋ ಥರದ್ದಿದೆಯಾ. ಇಲ್ಲದೆ ಇರೋದನ್ನು ಭಾಳ ಕಾಲ ಅದು ಸಸ್ಟೇನ್ ಆಗೋಕ್ಕೆ ಸಾಧ್ಯ ಇಲ್ಲ. ಇಲ್ಲದೆ ಇರೋದನ್ನೇನೋ ಬಿಂಬಿಸ್ಕೊಂಡು ಭಾಳ ಪ್ರಾಮಾಣಿಕ ಅಂತ ಆಗಲಿ, ಅಥವಾ ಭಾಳ ಜನರಿಗೋಸ್ಕರ ಇದ್ದೀನಿ ಅಂತಂದೇಳಿ ಆ ಥರ ಬಿಂಬಿಸ್ಕೊಳ್ಳೋದೇನಿದೆ, ಅದು ಒಳಗಡೆ ಇಲ್ಲದೇ ಇದ್ದರೆ ಅದು ಭಾಳ ಕಾಲ ಅದು ಇರೋಕ್ಕೆ ಸಾಧ್ಯ ಇಲ್ಲ. ಅದು ಯಾಕೆಂದರೆ ಜನರಿಗೆ ಅವರು ಹೇಳೋ ಮಾತುಗಳು, ಅವುಗಳು ಅಥವಾ ಬ್ರ್ಯಾಂಡಿಂಗು ಅದು ಹೌದೋ ಅಲ್ವೋ ಅಂತ ಅವರು ಜನರ ಹೃದಯಕ್ಕೆ ಗೊತ್ತಾಗ್ಬಿಡುತ್ತೆ. ಸ್ವಲ್ಪ ನಿಧಾನ ಆದರೂ ಯಾರು ಏನು ಅಂತ ಗೊತ್ತಾಗ್ಬಿಡುತ್ತೆ, ದೇ ಕ್ಯಾನ್ ಫೀಲ್ ಇಟ್. ಸೊ ಆ ಥರದಿಂದ ನಾವು ಈ ಬ್ರ್ಯಾಂಡಿಂಗ್ ಅನ್ನೋದಾದ್ರೂ ಕೂಡ ಏನು ಬ್ರ್ಯಾಂಡ್, ಯಾವ ಥರ ಬ್ರ್ಯಾಂಡ್ ಮಾಡ್ತೀವಿ. ಈಗ ನನ್ನ ಬ್ರ್ಯಾಂಡ್ ಮಾಡ್ಕೊಳೋದು, ನಾನು ಬ್ರ್ಯಾಂಡ್ ಮಾಡ್ಕೊಳೋ ಪ್ರಯತ್ನನೂ ಮಾಡಲ್ಲ, ಅದು ಆಗ್ತಿದೆ
ಆ, ಅಂತ ಅಂತಾರೆ. ನಾನಿರೋದು ರಾಜಕಾರಣದಲ್ಲಪ್ಪ ಅಂತಂದರೆ ಇದಲ್ಲ ಅಂತಂದು. ಬಟ್ ಅದು ರಾಜಕಾರಣ ಅಲ್ಲ ಅಂತ ನಾನು ಹೇಳ್ತಿರ್ತೀನಿ. ಅದು ರಾಜಕಾರಣ ಅಲ್ಲಪ್ಪ, ಅದು ವ್ಯಾಪಾರ. ನಾನು ಮಾಡೋದು ರಾಜಕಾರಣ ಅಂತಂದೇಳಿ. ಸೊ ನಾನು ಈ ಥರದ ರಾಜಕಾರಣನ ಬ್ರ್ಯಾಂಡ್ ಆಮೇಲೆ ನಾನೇ ಏನೋ ಆಗಬೇಕು ಅಂತ ಡೆಫಿನೆಟ್ಲಿ ಇಲ್ಲ. ಆಗಬಾರ್ದು ಅಂತನೂ ಇಲ್ಲ. ನಾನೇನು ಎಮ್.ಎಲ್.ಎ ಆಗಬೇಕು, ಆಗಬಾರ್ದು ಅಂತಿಲ್ಲ. MP ಆಗಬೇಕು, ಆಗಬಾರ್ದು ಅಂತಿಲ್ಲ. ಅಥವಾ ಯಾವುದೇ ಜವಾಬ್ದಾರಿ ಇನ್ನಂಥದ್ದನ್ನು ಜನರು ಕೊಟ್ಟರೆ ಅದನ್ನು ನಿಭಾಯಿಸೋದಕ್ಕೆ ಬೇಕಾದಷ್ಟು ಶಕ್ತಿ ಇದೆ ನನಗೆ. ಅಂದರೆ ನಮ್ಮ ತಂದೆಯವರಿಂದ ಅದನ್ನ ಕಲ್ತಿರೋದೇನು ಅಂದರೆ, ಅವ್ರೇನು ಕಷ್ಟಪಟ್ಟು ಕೆಲಸ ಮಾಡ್ತಿರಲಿಲ್ಲ. ದಿನಕ್ಕೊಂದು 5-6 ಗಂಟೆ ಮುಖ್ಯಮಂತ್ರಿಯಾಗಿ ಆದರೂ ಕೂಡ 5-6 ಗಂಟೆ ಕೆಲಸ ಮಾಡ್ತಿದ್ರು ಅಷ್ಟೇ. ಅದು ಕೆಲಸ ಮಾಡುವಾಗ ಸಂಪೂರ್ಣ ಗಮನ ಇಟ್ಟು ಮಾಡ್ತಿದ್ರು. ಅದು ಯೋಚನೆ ಎಲ್ಲದು ಜನರಿಗೆ ಒಳ್ಳೆಯದಾಗೋದ್ರ ಬಗ್ಗೆ. ಆಮೇಲೆ ಯಾರೋ ವ್ಯಕ್ತಿಗಳು ಇಂಡಿವಿಜುವಲ್ಸಿಗೆ, ಒಬ್ಬರಿಗೆ ಇಬ್ಬರಿಗೆ ಅಥವಾ ನಮ್ಮ ಫ್ಯಾಮಿಲಿಯವರಿಗೆ ಅಂತ ಯೋಚನೆ ಮಾಡದೆ, ಸಾರ್ವಜನಿಕವಾಗಿ ಭಾಳಷ್ಟು ಜನರಿಗೆ ಉಪಯೋಗ ಆಗೋಂಥದ್ದೇನು ಗ್ರೇಟರ್ ಗುಡ್. ಗ್ರೇಟರ್ ಗುಡ್, ಅದ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ರು. ಹಾಗೆ ಅವರು ಆ ಥರ ಯೋಚನೆ ಮಾಡಿದ್ದು ಅದನ್ನ ನೋಡ್ತಾ ಬಂದಿರೋದ್ರಿಂದ ಈಗ ನಾನು ಬ್ರ್ಯಾಂಡಿಂಗ್ ಮಾಡ್ಕೊಳ್ಳೋದಾದರೂ ಕೂಡ ಎಲ್ಲರಿಗೂ ಒಳ್ಳೆಯದಾಗಂಥದ್ದು. ಅದಕ್ಕೆ ನಾವು ಸರ್ವೋದಯ ಅಂತ ಒಂದು ಚಳವಳಿನೇ ಒಂದು ಪ್ರಾರಂಭ ಮಾಡಿದ್ದೀವಿ. ಸರ್ವೋದಯ ಅಂತಂದರೆ ಇದರೊಳಗೆ ನಾವು ಫೋಕಸ್ ಮಾಡೋಂಥದ್ದು ಇದು ನಾನೇ ಮಾಡಬೇಕು ಅಂತಲೂ ಏನಿಲ್ಲ. ಇದ್ರ ಬಗ್ಗೆ ಇದು ಎಲ್ಲರಿಗೂ ಇನ್ಸ್ಪೈರ್ ಆಗಿ ಎಲ್ಲರೂ ನಾವೇ ಅದಕ್ಕೆ ಒಂದು ಜವಾಬ್ದಾರಿಯನ್ನು ತಗೊಂಡು ನಾವು ಫೋಕಸ್ ಮಾಡೋಂಥದ್ದು ಪರಿಸರದ ಬಗ್ಗೆ ಫೋಕಸ್ ಮಾಡ್ತೀವಿ. ಅದು ಪರಿಸರದಲ್ಲಿ ನಾವು ಮರ, ಗಿಡ, ಕಾಡು, ನದಿಗಳು, ಹಳ್ಳ ಕೊಳ್ಳಗಳು ಮತ್ತು ಕೆರೆಗಳು, ಜೊತೆಗೆ ಕಲ್ಲು, ಬಂಡೆ, ಇವು ಎಲ್ಲವೂ ಪರಿಸರದ ಎಲ್ಲ ಭಾಗ. ಜೊತೆ ಮನುಷ್ಯ, ಮಾನವ, ಪ್ರಾಣಿ, ಪಕ್ಷಿಗಳು, ಮನುಷ್ಯರು ಎಲ್ಲರೂ ಈ ಪರಿಸರದಲ್ಲಿರೋ ಇವು ಹೆಂಗೆ ಹಾರ್ಮೋನಿಯಸ್ ಆಗಿ ಇರೋದಕ್ಕೆ ಸಾಧ್ಯ. ಈಗ ನಾವು ಮನುಷ್ಯರೇನು ಯೋಚನೆ ಮಾಡ್ತಿದ್ದೀವಿ ಅಂದರೆ, ಇರೋದೆಲ್ಲದು ನಮ್ಮ ಲಾಭಕ್ಕೆ. ಈ ಲಾಭ ಅನ್ನೋಂಥದ್ದು ಒಂದು ಸ್ವಲ್ಪ ಕರಪ್ಟೆಡ್ ಥಿಂಕಿಂಗ್ ಇದು. ಏನು ನೋಡಿದರೂ ಕೂಡ ಇದ್ರಾಗ ಏನು ನನಗೆ ಲಾಭ, ಇದರಿಂದ ಏನು ಉಪಯೋಗ ಅಂತ ನೋಡೋಂಥ ಕರಪ್ಟೆಡ್ ಥಿಂಕಿಂಗ್ ಇದೆಯಲ್ಲ. ಸೊ ಆ ಪರಿಸರ ಅದನ್ನು ಒಂದು ಸಂರಕ್ಷಣೆ ಮತ್ತು ಅದನ್ನ ಬೆಳೆಸೋದ್ರ ಕಡೆಗೆ, ನಾವು ಅದ್ರ ಜೊತೆಗೆ ಹೊಂದ್ಕೊಂಡು ಜೀವನ ಮಾಡೋದ್ರ ಕಡೆಗೆ ಅದನ್ನೊಂದು ಮಾಡಬೇಕಾಗಿದೆ. ಅದಕ್ಕೆ ಪರಿಸರ, ಕೃಷಿ ಅಂತಂದರೆ ಅದರೊಳಗಡೆ ನಾವು ಸಾವಯವ, ಈಗ ನಾವು ನೋಡ್ತೀವಿ ಎಷ್ಟೊಂದು ಯಥೇಚ್ಛವಾಗಿ ನಾವು ರಾಸಾಯನಿಕಗಳನ್ನ ಬಳಸ್ಕೊಂಡು ಅದನ್ನು ಮತ್ತೆ ಮನುಷ್ಯರಿಗೆ ಪ್ರಾಣಿ ಪಕ್ಷಿಗಳಿಗೆ ಎಲ್ಲವಕ್ಕೂ ಅವನ್ನ ಹಾಕ್ತಾ ಇರೋದ್ರಿಂದ ಎಷ್ಟೊಂದು ಕಾಯಿಲೆಗಳು ಇವೆಲ್ಲ ಬರ್ತಿದ್ದಾವೆ. ಆಮೇಲೆ ಆರೋಗ್ಯದ ವ್ಯವಸ್ಥೆ ಅಂತಂದರೆ ನಾವು ಒಳ್ಳೆಯ ಆಹಾರ ಇರಬೇಕು, ಆರೋಗ್ಯ. ಶಿಕ್ಷಣ ಅಂತಂದರೆ ನಾವು ಈಗ ಬರೀ ಕಾಂಪಿಟೇಷನ್ನ ಕಲಿಸ್ತಾ ಇದ್ದೀವಿ ಮಕ್ಕಳಿಗೆ. ಆ ಕಾಂಪಿಟೇಷನ್ನಿಂದ ಕೋಆಪ್ರೇಷನ್ ಅನ್ನೋದನ್ನ ನಾವು ಕಲಿಸೋದಕ್ಕೆ ಸಾಧ್ಯನಾ ಅಂತ. ಆಮೇಲೆ ಈ ಆಡಳಿತ ವ್ಯವಸ್ಥೆ ಒಳಗಡೆ ಇದು ಒಂಥರ ಡಿಸೆಂಟ್ರಲೈಸೇಷನ್ ಆಫ್ ಪವರ್ ಅಂತ. ಹಳ್ಳಿಯಲ್ಲಿ ಪ್ರತಿಯೊಬ್ಬರು, ಹಳ್ಳಿಗಳಲ್ಲಾಗಲಿ ಸಿಟಿಗಳಲ್ಲಿರೋ ವಾರ್ಡ್ಗಳಲ್ಲಾಗಲಿ ಜನ ನಮಗೇನು ಬೇಕು ಅನ್ನೋದನ್ನು ಅವರೇ ತೀರ್ಮಾನ ಮಾಡ್ಕೊಳಂಗಿರ್ಬೇಕು. ಮತ್ತು ಮಾಡ್ಕೊಂಡು ಯಾರನ್ನೋ ಸರ್ಕಾರದವ್ರು ಮಾಡಬೇಕು ಅಂತಂದೇಳಿ ಯೋಚನೆ ಮಾಡೋದು ಅಲ್ಲ, ಅವ್ರು ಹೆಂಗೆ ಅದಕ್ಕೆ ತಮ್ಮನ್ನು ತಾವು ತೊಡಗಿಸ್ಕೋಬೋದು ಅಂತಂದೇಳಿ ನೋಡೋವಂಥ ಆಡಳಿತದ ವ್ಯವಸ್ಥೆ. ಜೊತೆಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ನನಗೆ ಭಾಳ ಇಂಟ್ರೆಸ್ಟಿಂಗ್ ಇದು ಏನು ಅಂತಂದರೆ ಸಂಬಂಧಗಳು ಅಂತ, ಬಾಂಧವ್ಯಗಳು. ನಾವು ಭೇಟಿ ಮಾಡೋವಂಥ ಪ್ರತಿಯೊಬ್ಬ ವ್ಯಕ್ತಿ ಇರ್ಬೋದು, ಯಾವುದೇ ವಸ್ತು ಇರ್ಬೋದು, ಯಾವುದೇ ವಿಷಯ ಇರ್ಬೋದು, ಪ್ರಕೃತಿ, ಕೃಷಿ, ಇವುಗಳ ಜೊತೆಗೆ ನಮ್ಮ ಬಾಂಧವ್ಯ, ನನ್ನ ಆರೋಗ್ಯದ ಬಗ್ಗೆ, ಎಲ್ಲರ ಆರೋಗ್ಯದ ಬಗ್ಗೆ ನನ್ನ ಬಾಂಧವ್ಯ, ಶಿಕ್ಷಣ ವ್ಯವಸ್ಥೆ ಬಗ್ಗೆ ಬಾಂಧವ್ಯ, ಆಡಳಿತ ವ್ಯವಸ್ಥೆ ಬಗ್ಗೆ ಒಂದು ಬಾಂಧವ್ಯ, ಇದೆಲ್ಲದು ನಮ್ಮದೇ ಜವಾಬ್ದಾರಿ ಅಂತಂದೇಳಿ ಯೋಚನೆ ಮಾಡ್ಕೊಳ್ಳೋಂಥದ್ದು. ಅದನ್ನು ನಾನು ಮೊದಲು ನನ್ನ ಜವಾಬ್ದಾರಿ ಇದೆಲ್ಲದು ಅಂತ ಅಂದ್ಕೊಂಡು ಅದೇನಾಗುತ್ತೋ ಅದು ಆಲೋಚನೆ ಫಸ್ಟು, ಆಮೇಲೆ ಆ ದಿಕ್ಕಲ್ಲಿ ಮಾತಾಡೋದು. ಈಗ ನಾನು ಮಾತಾಡ್ತಾ ಇದ್ದೀನಿ ಅಂದರೆ ಆ ಆಲೋಚನೆಯ ಹಿನ್ನೆಲೆಯಿಂದ ಬಂದಿರೋಂಥ ಮಾತುಗಳು. ಆಮೇಲೆ ಕೆಲಸ ಮಾಡೋದು ಆ ದಿಕ್ಕಿನಲ್ಲೇ ಕೆಲಸ ಮಾಡೋದು ಇರುತ್ತೆ. ಫಿಸಿಕಲ್ ಲಿಮಿಟೇಷನ್ ಅನ್ನೋಂಥದ್ದು ಇರುತ್ತೆ. ಬಟ್ ಸಾಧ್ಯ ಆದಷ್ಟು ನಾನು ಫಿಸಿಕಲ್ ಲಿಮಿಟೇಷನ್ಸ್ನ ದಾಟಿ ಏನು ಕೆಲಸ ಮಾಡೋದಕ್ಕಾಗುತ್ತೆ ಅನ್ನೋದನ್ನ
ನೋಡ್ತಾ ಇರ್ತೀವಿ. ಸರ್ ಹಾಗೆ ನೀವು ಮಾತಾಡ್ತಾ ಇದ್ರಿ ಲೈಕ್ ಕನ್ಸರ್ನ್ಸ್ ಬೇಸ್ಡ್ ಪೊಲಿಟಿಕ್ಸ್, ವ್ಯಾಲ್ಯೂ ಬೇಸ್ಡ್ ಪೊಲಿಟಿಕ್ಸ್ ಅಂತ ಇವಾಗ. ಇವತ್ತಿನ ಕಾಲಕ್ಕೆ ಅದೆಲ್ಲೋ ಕ್ಲೀನ್ ಆ್ಯಂಡ್ ವ್ಯಾಲ್ಯೂ ಬೇಸ್ಡ್ ಪೊಲಿಟಿಕ್ಸು ಎಲ್ಲೋ ಕಾಣೆ ಆಗ್ಬಿಟ್ಟಿದೆ ಅಂತ ಅನ್ಸಲ್ವಾ? ಅದನ್ನ ನಾವು ಮತ್ತೆ ಸಾಧಿಸ್ಬೋದಾ? ಸಾಧಿಸೋದಾದ್ರೂ ಹೇಗೆ? ಇಲ್ಲ, ಇದು ಒಂದು ಪ್ರಾಸೆಸ್ ಇದು. ದ ಹೋಲ್ ಇದೇ ಒಂದು ಪ್ರಾಸೆಸ್ ಹ್ಯುಮ್ಯಾನಿಟಿ ಇದೆಲ್ಲದು ಏನು ಆಗ್ತಿದೆ. ಮತ್ತಿದು ಕಾಲ ಅನ್ನೋದು ಅದಕ್ಕೆ ಆದಿ ಇಲ್ಲ ಮತ್ತು ಅಂತ್ಯ ಇಲ್ಲ, ಟೈಮ್ ಅನ್ನೋದಕ್ಕೆ. ಸೊ ವಾಟ್ ವಿ ಆರ್ ಗೋಯಿಂಗ್ ಥ್ರೂ ನಾವು, ಈಗ ಪಾಲಿಟಿಕ್ಸ್ ಇರ್ಬೋದು, ಈಗ ನಾನೇನು ಹೇಳಿದೆ, 5 ವ್ಯವಸ್ಥೆ ಇವು ಪರಿಸರದ್ದು ಹಾಳಾಗ್ತಾರೆ. ಪರಿಸರ, ಕೃಷಿ, ಆಡಳಿತ ವ್ಯವಸ್ಥೆ, ಆರೋಗ್ಯ, ಶಿಕ್ಷಣ ವ್ಯವಸ್ಥೆ ಎಲ್ಲದೂ ಒಂಥರ ಮಾರಾಟ, ಲಾಭ ಇವನ್ನೆಲ್ಲ ಯೋಚನೆ ಮಾಡೋವಂಥದ್ದೇನಿದೆ, ಇದು ಒಂದು ಪ್ರಾಸೆಸ್ ಅಂತ ಅನಿಸುತ್ತೆ. ಪ್ರತಿಯೊಂದು ನಮ್ಮ ತಂದೆಯವರು ಇನ್ನೊಂದು ಮಾತು, ಅದು ರಾಮನವ್ರು ಲೋಹಿಯಾ ಅವರು ಹೇಳಿದ್ದು ಅಂತ ಹೇಳ್ತಾಯಿದ್ರು. ನಮಗೆ ಒಂದು ಅವ್ಯವಸ್ಥೆ ಅಂತ ಬರುತ್ತೆ, ಆಮೇಲೆ ಕುವ್ಯವಸ್ಥೆ ಅಂತ ಬರುತ್ತೆ, ಆಮೇಲೆ ಸುವ್ಯವಸ್ಥೆ ಬಂದೇ ಬರುತ್ತೆ ಅಂತ. ಅದು ಕುವ್ಯವಸ್ಥೆ, ಅವ್ಯವಸ್ಥೆ, ಸುವ್ಯವಸ್ಥೆ ಇರ್ಬೋದು, ಅಥವಾ ಅವ್ಯವಸ್ಥೆ ಕುವ್ಯವಸ್ಥೆ ಆದಮೇಲೆ ಸುವ್ಯವಸ್ಥೆ. ಸೊ ಆ ಥರದಿಂದ ನಾವೀಗ ಅವ್ಯವಸ್ಥೆಯಲ್ಲಿದ್ದೀವೋ ಕುವ್ಯವಸ್ಥೆಯಲ್ಲಿದ್ದೀವೋ, ಸುವ್ಯವಸ್ಥೆ ಅನ್ನೋದು ಬಂದೇ ಬರುತ್ತೆ. ಅದು ಆಮೇಲೆ ನಾವು ನಮ್ಮ ಜೀವನಗಳ್ನ ನೋಡ್ಕೊಂಡ್ರೆ ಹಿಂದೆ ಇದ್ದಂಥ ವ್ಯವಸ್ಥೆಗಳಾಗಿದ್ದು ಡೆಫಿನೆಟ್ಲಿ ಬೆಟರ್ ಆಗ್ತಾ ಇದ್ದಾವೆ. ನಾವು ಈಗಲೂ ರಾಜ ಮಹಾರಾಜರು ರಾಜ ಪ್ರತ್ಯಕ್ಷ ದೇವತಾ ಅಂತಂದೇಳಿ ಅವರಿಗೆ ನಮಸ್ಕಾರ ಮಾಡ್ಕೊಂಡು ಓಡಾಡೋಂಥ ಪರಿಸ್ಥಿತಿ ಒಳಗೆ ನಾವಿಲ್ಲ. ಪ್ರಜಾಪ್ರಭುತ್ವ ಅಥವಾ ಜನತಂತ್ರ ವ್ಯವಸ್ಥೆ ಅನ್ನೋದ್ರೊಳಗೆ ನಾವಿದ್ದೀವಿ. ಬಟ್ ಇದು ಸಂಪೂರ್ಣ ಪರ್ಫೆಕ್ಟಾಗಿ ವರ್ಕ್ ಆಗ್ತಿದೆ ಅಂತಿಲ್ಲ. ಸೊ ಇದನ್ನು ಇನ್ನೂ ಹೇಗೆ ಬೆಟರ್ ಅಂತ ಮಾಡ್ತಾ ಹೋಗ್ಬೋದು ಅನ್ನೋದು ನಮ್ಮ ಜವಾಬ್ದಾರಿ ಇದ್ದೇ ಇದೆ. ಆಮೇಲೆ ಅದು ಇಂಡಿವಿಜುವಲ್ ಜವಾಬ್ದಾರಿ ಅಂತನೂ ಅಲ್ಲ, ನನ್ನದೇ ಜವಾಬ್ದಾರಿ ಅಂತಲ್ಲ, ಎಲ್ಲರದು. ಅದು ಆ ದಿಕ್ಕಲ್ಲಿ ಮಾನವ ಜನಾಂಗ ಆಗಲಿ, ಯಾವುದೇ ಸ್ಪೀಷೀಸ್ ಆಗಲಿ, ನಿರಂತರವಾಗಿ ಮುಂದಿನ ಜನಾಂಗ, ಮುಂದಿನ ಪೀಳಿಗೆ ಅದು ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡ್ತಾ ಇರುತ್ತೆ. ಮುಂದಿನ ಪೀಳಿಗೆ ಡೆಫಿನೆಟ್ಲಿ ಚೆನ್ನಾಗಿ ಆಗ್ತಾ ಇರುತ್ತೆ. ಹಿಂದಿನ ಪೀಳಿಗೆಗಿಂತ ಮುಂದಿನ ಪೀಳಿಗೆ ಇನ್ನೂ ಉತ್ತಮವಾದಂಥ ಪೀಳಿಗೆ ಆಗಿರುತ್ತೆ. ಅದು ನಾವು ಯಾವುದೇ ಜೀವಿ ನೋಡಿದರೂ ಆ ಥರದ್ದು. ಹಂಗೆ ಮನುಷ್ಯರು ನಾವು ಕೂಡ ಹಿಂದಿನವ್ರಿಗಿಂತ ಭಾಳಷ್ಟು ಉತ್ತಮ ಆಗ್ತಾ ಬರ್ತಿದ್ದೀವಿ. ಮೊದಲಿದ್ದಂಥ ಜನ ಹೆಚ್ಚು ಭಯದಲ್ಲಿರ್ತಿದ್ರು. ಈಗ ಜನ ಸಿಟ್ಟಿನಲ್ಲಿದ್ದಾರೆ, ಸಿಟ್ಟು ಕಿರಿಕಿರಿಯಲ್ಲಿದ್ದಾರೆ. ನಾವು ಈ ಭಯ, ಸಿಟ್ಟು, ಕಿರಿಕಿರಿ ಇವನ್ನೆಲ್ಲವನ್ನು ದಾಟಿ ಒಂದು ಒಳ್ಳೆಯ ನಂಬಿಕೆ, ಫ್ಯೂಚರ್ ಬಗ್ಗೆ ಆ ಥರ ನಂಬಿಕೆ, ಒಂದು ವಿಶ್ವಾಸ, ಜೊತೆಗೆ ನಾವೆಲ್ಲರೂ ಒಟ್ಟಾಗಿ ಒಂದು ಅರಿವಿನಿಂದ ಒಟ್ಟಾಗಿ ಕೆಲಸ ಮಾಡೋದ್ರ ಕಡೆಗೆ ಸಮಾಜ ಹೋಗ್ತಿದೆ ಅಂತ ಅನ್ನೋದು ನನ್ನ ನಂಬಿಕೆ. ಮತ್ತು ನನಗೆ ಒಂಥರ ಅರಿವಿಗೂ ಬರುತ್ತದು ಆಗ್ತಾಯಿದೆ. ನಾವು ಆಮೇಲೆ ಲೀನಿಯರು ಇರೋದಕ್ಕೆ ಸಾಧ್ಯ. ಇದು ಬರೀ ಸರ್ಕ್ಯುಲರ್ ಆಗಿರಬೇಕು ಅಂತೇನಿಲ್ಲ. ಲೀನಿಯರ್ ಹಿಂದೆ ಆಗಿತ್ತೋ ಅದಕ್ಕಿಂತ ಈಗ ಉತ್ತಮ, ಈಗ ಏನಾಗ್ತಿದೆಯೋ ಇದಕ್ಕಿಂತ ಇನ್ನು ಮತ್ತೆ ಮುಂದೆ ಉತ್ತಮ ಆಗೇ ಆಗುತ್ತೆ. ವ್ಯವಸ್ಥೆ, ಬಾಹ್ಯ ವ್ಯವಸ್ಥೆನೂ ಇರ್ಬೋದು, ಆಂತರಿಕ ವ್ಯವಸ್ಥೆನೂ ಇರ್ಬೋದು, ಉತ್ತಮ ಆಗ್ತಾ ಆಗುತ್ತೆ ಅನ್ನೋದು ನನ್ನ ನಂಬಿಕೆ. ಓಕೆ. ಸೊ ಹಾಗೆ ಸರ್, ನಿಮ್ಮ ತಂದೆಯವ್ರ ಕಾಲಕ್ಕೂ ಇವತ್ತಿನ ಕಾಲಕ್ಕೂ ನಾವು ರಾಜಕೀಯನ ಹೋಲಿಸ್ಕೊಳ್ಳೋದಾದ್ರೆ ಏನಾದರೂ ಒಂದು ಬಿಗ್ ಡಿಫ್ರೆನ್ಸ್ ಅಂತ ನಿಮಗೆ ಫೀಲ್ ಆಗುತ್ತಾ? ಅದು ನಾವು ನೆಗೆಟಿವ್ ಆಗೂ ನೋಡ್ಬೋದು, ಪಾಸಿಟಿವ್ ಆಗೂ ನೋಡ್ಬೋದು. ಇದನ್ನು ಆಗ್ತಾ ಇರೋಂಥ ಡಿಫ್ರೆನ್ಸು. ಈಗ ಮೊದಲೆಲ್ಲ ನಮ್ಮ ತಂದೆಯವರು ಅಂದರೆ ಅವರು ಸಂಪರ್ಕ ಇಟ್ಕೋಬೇಕು ಜನರ ಜೊತೆಗೆ ಅಂದರೆ ಹಳ್ಳಿಗಳಿಗೆ ಹೋಗ್ಬೇಕಿತ್ತು, ಮಾತಾಡಬೇಕಿತ್ತು, ಆ ಥರದ್ದೆಲ್ಲ ಇದೆ. ಇವಾಗ ಈ ಟೆಕ್ನಾಲಜಿ ಇದೆಲ್ಲದರಿಂದಾಗಿ ನಾವು ಪ್ರಪಂಚದ ಯಾವುದೋ ಮೂಲೆಯಲ್ಲಿರೋರನ್ನೂ ಕೂಡ ಈಗ ವಿತಿನ್ ಸೆಕೆಂಡ್ಸ್ ನಾವು ಅವರಿಗೆ ಕನೆಕ್ಟ್ ಮಾಡೋದಕ್ಕೆ ಸಾಧ್ಯತೆ ಇದೆ, ನಾವು ಕಮ್ಯುನಿಕೇಟ್ ಮಾಡೋದಕ್ಕೆ ಸಾಧ್ಯತೆ ಇದೆ. ಸೊ ಇದರಿಂದ ಈ ಚೇಂಜು, ಟ್ರಾನ್ಸ್ಫಾರ್ಮೇಷನು ಭಾಳ ತುಂಬ ಫಾಸ್ಟಾಗಿ ಆಗುತ್ತೆ. ಅದು ಹಂಗೆ ರೆಸಿಸ್ಟೆನ್ಸು ತುಂಬ ಸ್ಟ್ರಾಂಗಾಗಿರುತ್ತೆ. ಯಾವಾಗಲೂ ಚೇಂಜಿಗೆ ರೆಸಿಸ್ಟೆನ್ಸ್ ತುಂಬ ಸ್ಟ್ರಾಂಗಾಗಿ, ಯಾವುದೇ ಹೊಸ್ದು ಬರಬೇಕು ಅಂದರೂ ಕೂಡ ಯಾಕೆಂದರೆ ಅದು ಗೊತ್ತಿದ್ದ ದಾರಿ ಒಳಗಡೆ ಹೋಗೋದು ಭಾಳ ಸುಲಭದ ಕೆಲಸ. ಇದನ್ನು ಈ ನಮ್ಮ ಕಡೆಗೆಲ್ಲ ಮೊದಲು ಚಕ್ಕಡಿ ಬಂಡಿ ಇರ್ತಾಯಿದ್ವು. ಮಳೆಗಾಲದಾಗ ಚಕ್ಕಡಿ ಬಂಡಿ ಓಡಾಡಿ ಮಳೆಗಾಲ ಮುಗಿದ ಮೇಲೆ ಅದೆಲ್ಲ ಕೆಸರು ಎಲ್ಲ ಒಣಗಿರೋದು, ಒಣಗಿ ಆದಮೇಲೆ ಅದಿಷ್ಟು ಗಟ್ಟಿಯಾಗಿರೋವಂಥದ್ದು.
ಮತ್ತೆ ಬಂಡಿ ಆ ಕೊರಕಲ್ನಲ್ಲೇ ಹೋಗಬೇಕು. ಅದು ಮತ್ತೆ ಮೇಲೆ ಹತ್ತಕ್ಕಾಗ್ತಿರ್ಲಿಲ್ಲ. ಹಂಗೆ ನಮ್ಮ ಆಲೋಚನೆಗಳು ಕೂಡ ಆ ಕೊರಕಲ್ನಲ್ಲಿ ಸಿಗಾಕೊಂಡ್ಬಿಟ್ಟಿದೆ. ಒಂದೇ ಥರ ಯೋಚನೆ ಮಾಡ್ತಿದ್ವಿ. ನಮ್ಮ ಬಂಡಿ ಆಲೋಚನೆಯ ಬಂಡಿ ಅದೇ ಕೊರಕಲ್ನಲ್ಲಿ ಹೋಗ್ತಿದೆ. ಬಟ್ ಈಗ ನಾವು ಮತ್ತೊಂದಷ್ಟು ನೀರು ಗೀರು ಹಾಕಿ ಅದನ್ನೆಲ್ಲ ಸ್ವಲ್ಪ ಇದನ್ನ ಮಾಡಿ ಸ್ವಲ್ಪ ದಾರಿ ಬದಲಾಯಿಸಬೇಕಾಗಿದೆ ನಮ್ಮ ಆಲೋಚನೆಯ ದಾರಿಯನ್ನು. ಆ ಥರದಿಂದ ನಾವು ಇದು ಲೀನಿಯರ್ ಆಗಿ ಒಂದು ಉತ್ತಮ ಸ್ಥಿತಿಗೆ ಹೋಗ್ತಿದೆ ಅನ್ನೋದಕ್ಕೆ ನಾವು ಕಾಂಟ್ರಿಬ್ಯೂಟ್ ಮಾಡ್ತಾ ಹೋದರೆ ಆಮೇಲೆ ಎಲ್ಲರೂ ಅಯ್ಯೋ ಈ ಮೆಸೇಜನ್ನು ಈ ಥರದ್ದು ಇದು ನನ್ನ ಮೆಸೇಜು ಅಂತಂದು ಹೇಳೋಕ್ಕಾಗಲ್ಲ. ಎಲ್ಲರೂ ಮೊದಲಿಂದ ಭಾಳಷ್ಟು ಜನ ಮಹಾತ್ಮರು ಒಳ್ಳೆಯದನ್ನೇ ಮಾತಾಡ್ತಾ ಬಂದಿದ್ದಾರೆ. ಅವರ ವಿಷಯಗಳ್ನೂ ತಗೋಬೇಕು. ಈಗ ಸದ್ಯದಲ್ಲೇ ಪ್ರಪಂಚದಲ್ಲಿ ಲಕ್ಷಾಂತರ ಜನ ಈ ಜನರ ಒಳ್ಳೆಯದ್ರ ಬಗ್ಗೆ ಯೋಚನೆ ಮಾಡೋಂಥವ್ರು. ನಮ್ಮ ರಾಜ್ಯದಲ್ಲೇ ಸಾವಿರಾರು ಜನ ಇದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತ ಯೋಚನೆ ಮಾಡೋದು. ಸೊ ಅಂಥವ್ರನ್ನೆಲ್ಲ ಜೊತೆಗಿಟ್ಕೊಂಡು ನಾವು ಯೋಚನೆ ಮಾಡೋದ್ರಿಂದ ಈ ಕೊರಕಲ್ನಲ್ಲಿ ನಾವು ಮೊದಲು ಕೊರಕಲ್ನಲ್ಲಿ ಸಿಗಾಕೊಂಡ್ರದ್ರಿಂದ ಹೊರಗೆ ಬರಬೇಕು. ಈ ಕೊರಕಲ್ನಲ್ಲಿ ಸಿಗಾಕೊಂಡ್ರು ಅಂಥ ಆಲೋಚನಾ ಪದ್ಧತಿಯಲ್ಲಿರೋರನ್ನ ಸ್ವಲ್ಪ ನಾವು ದಾರಿಗೆ ಎಲ್ಲರ ಒಳಿತಿನಲ್ಲಿ ನಮ್ಮ ಒಳಿತಿದೆ ಅನ್ನೋವಂಥದ್ದನ್ನ ಆಲೋಚನೆಯನ್ನು ಎಲ್ಲರಲ್ಲಿ ತರೋದಕ್ಕೆ ಸಾಧ್ಯತೆ ಇದೆ. ಸೊ ನೀವು ಅದೇ ಹೇಳ್ತಾ ಇದ್ದೆ ಒಳ್ಳೆ ಆಲೋಚನೆ ಮಾಡಬೇಕು. ಸೊ ಆ ಒಂದು ಹಾದಿಲಿ ಎಲ್ಲರನ್ನೂ ತಗೊಂಬರ್ಬೇಕು ಅಂತ. ಸೊ ಇವತ್ತಿಗೆ ಒಂದು ಹಾನೆಸ್ಟಿ ಮತ್ತು ಇಂಟೆಗ್ರಿಟಿಯಿಂದ ಎಲೆಕ್ಷನ್ ವಿನ್ ಆಗ್ಬೋದು ಅಂತ ನಿಮಗೆ ಭರವಸೆ ಇದೆಯಾ? ಹಾಗೆ ಇವತ್ತಿನ ರಾಜಕಾರಣ ನಾವು ನೋಡೋದಾದರೆ ಎಲ್ಲೋ ತುಂಬ ಕಾಂಪಿಟೇಟಿವ್, ತುಂಬ ಎಕ್ಸ್ಪೆನ್ಸಿವ್ ಅಂತ ಆಗಿಬಿಟ್ಟಿದೆ ಅಂತ ಎಲ್ಲೋ ಅನಿಸಿಲ್ವಾ? ಬಟ್ ಇದು ಕೆಲವು ಅಪವಾದಗಳು ಇದ್ದಾವೆ. ನನ್ನದೇ ಅನುಭವ ಇದೆ. ನಾನು 2004 ಎಲೆಕ್ಷನ್ನಲ್ಲಿ ನಾನು ಹಣ ಕೊಡದೆ, ಹೆಂಡ ಕೊಡದೆ ಒಂದು ಎಲೆಕ್ಷನ್ ಅದೊಂದು ಪಾದಯಾತ್ರೆ ಮಾಡಿದಾಗ ಜನ ನನ್ನ ಗೆಲ್ಲಿಸಿದ್ರು. ನಾನು ಹಣ ಕೊಡಲಿಲ್ಲ, ಹೆಂಡ ಕೊಡಲಿಲ್ಲ. ನಮ್ಮ ತಂದೆಯವ್ರದ್ದು ಹೆಸರು ಇತ್ತು. ಅವರೇ ಸೋತಿದ್ದರು ಈ ಎಲೆಕ್ಷನ್ನಲ್ಲಿ. ಬಟ್ ನನ್ನ ಗೆಲ್ಲಿಸಿದ್ರು. ನಮ್ಮ ತಂದೆನ ಸೋಲಿಸಿದ್ರು, ಬಟ್ ನನ್ನ ಗೆಲ್ಲಿಸಿದ್ರು. ಸೊ ಆ ಥರದ್ದು ನನ್ನ ವೈಯಕ್ತಿಕ ಅನುಭವದ ಈಗಲೂ ಕೂಡ ತಮಿಳ್ನಾಡಿನಲ್ಲಿ ದುಡ್ಡು ಖರ್ಚು ಮಾಡಿದಾನೋ ಬಿಟ್ಟಿದಾನೋ ವಿಜಯ್, ಆತ ಚೀಫ್ ಮಿನಿಸ್ಟರ್ ಆಗಿರೋದಂಥದ್ದು ಎಲ್ಲರಿಗೂ ಒಂದು ದೊಡ್ಡದೇನೋ ಒಂದು ಶಿಫ್ಟ್ ಅನ್ನೋ ಥರ ಕಾಣಿಸುತ್ತೆ. ನಮ್ಮ ಪಕ್ಕದ ಶ್ರೀಲಂಕಾದಲ್ಲಿ, ಇಲ್ಲಿ ಬಾಂಗ್ಲಾದೇಶದಲ್ಲಿ ಅಲ್ಲಿ ಆಗ್ತಾ ಇರೋಂಥ ಬದಲಾವಣೆಗಳು, ಆಮೇಲೆ ಡೆಲ್ಲಿಯಲ್ಲಿ ಕೇಜ್ರಿವಾಲ್ದು ಸರ್ಕಾರ 2 ಸರಿ ಬಂದಿದ್ದು ಅಂತ ತುಂಬ ಅವರೇನು ಆವಾಗ ದಾರಿ ತಪ್ಪಿ ಹೋಗಿರಲಿಲ್ಲ. ಈಗಲೂ ಏನು ಹೆಚ್ಚು ದಾರಿ ತಪ್ಪಿದ್ದಾರೆ ಅಂತ ಅನಿಸಲ್ಲ. ಬಟ್ ಜನ ಅಂಥದಕ್ಕೆ ಬೆಂಬಲ ಕೊಡ್ತಾರೆ ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿದೆ. ಅದಕ್ಕೆ ಜನ ಎಚ್ಚರಗೊಳ್ಳೋದು ಭಾಳ ಮುಖ್ಯ. ಎಲ್ಲ ನಿದ್ರೆಯಲ್ಲಿದ್ದಾರೆ, ಒಂಥರ ಪ್ರಜ್ಞೆ ಇಲ್ಲದ ಸ್ಥಿತಿ ಒಳಗಡೆ, ಅದೇ ಈ ಬೇಕು ಬೇಡಗಳ ಇದರೊಳಗಡೆ ಸಿಗಾಕೊಂಡು ಪ್ರಜ್ಞೆ ಕಳ್ಕೊಂಡ್ರ ಅಂಥದ್ದು ಏನಿದೆ ಅದು ಜನ ಅಂದರೆ ನನಗೇನು ಭಾಳ ಪ್ರಜ್ಞೆ ಇದೆ ಅಂತಂದು ಹೇಳೋಂಥದ್ದಲ್ಲ. ನಾನು ಪ್ರಜ್ಞೆ ಕಳ್ಕೊಂತಿರ್ತೀನಿ, ನಾನು ಎಚ್ಚರ ತಪ್ತಾ ಇರ್ತೀನಿ. ಬಟ್ ನಮಗೆ ಪ್ರಜ್ಞೆ ಕಳ್ಕೊಂಡಿದ್ದು ಯಾವಾಗ, ಎಚ್ಚರ ತಪ್ಪಿದ್ದು ಯಾವಾಗ ಅಂತಂದೇಳಿ ಅದನ್ನ ಗಮನಿಸ್ತಾ ಇದ್ದರೆ ಪದೇ ಪದೇ ಎಚ್ಚರ ತಪ್ಪೋದು ಕಡಿಮೆ ಆಗ್ತಾ ಹೋಗುತ್ತೆ. ಎಚ್ಚರ ತಪ್ಪೋದು ಇರುತ್ತೆ, ಬಟ್ ಕಡಿಮೆ ಆಗ್ತಾ ಹೋಗುತ್ತೆ. ಹಂಗೆ ಜನ ವೋಟ್ ಹಾಕುವಾಗ ಎಚ್ಚರ ತಪ್ಪಿ ಪ್ರಜ್ಞೆ ಇಲ್ಲದ ಸ್ಥಿತಿ ಒಳಗೆ ವೋಟ್ ಹಾಕಿದಾಗ ಬರೋಂಥವ್ರೆಲ್ಲರೂ ಪ್ರಜ್ಞೆ ಇಲ್ಲದಂಥವ್ರು ಬಂದ್ಬಿಡ್ತಾರೆ. ಸೊ ಎಚ್ಚರಿಕೆಯಿಂದ ವೋಟ್ ಹಾಕೋಂಥದ್ದು ಎಂಥವ್ರು ಬೇಕು. ಆಮೇಲೆ ಇನ್ನೂ ಒಂದು ಆಲೋಚನೆ ಏನು ಬರ್ತಿದೆ ನಮ್ಮ ಸ್ನೇಹಿತರ ಜೊತೆ ಮಾತಾಡುವಾಗ ಅಂದರೆ, ಈ ಪಾರ್ಟಿ ಪಾಲಿಟಿಕ್ಸ್, ಈ ಪಕ್ಷಗಳು ಅಂತ ಏನಿದೆಯಲ್ಲ, ಇದ್ರ ನಿಜವಾಗ್ಲೂ ಅವಶ್ಯಕತೆ ಇದೆಯಾ? ಪಕ್ಷಗಳು ಇದಂಥ ಒಂದು ಸಿಂಬಲ್ ಮೇಲೆ ಇದಾಗಬೇಕು ಅಂತ ನಾವು ಯಾವುದೋ ಒಂದು ಪಕ್ಷ ಸಿಂಬಲ್ ಅಂದ ತಕ್ಷಣ ಅಲ್ಲಿ ಸಿಗಾಕೇಳೋಂಥದ್ದು ತುಂಬ ಜನ ಇರ್ತಾರೆ. ಅದು ಇಷ್ಟ ಇರಲ್ಲ. ಕಾಂಗ್ರೆಸ್ನಲ್ಲಿರ್ತಾರೆ, ಕಾಂಗ್ರೆಸ್ ಪಾರ್ಟಿ ಇಷ್ಟ ಇರಲ್ಲ. ಆದರೆ ನಾವು ಗೆಲ್ಲಬೇಕು ಅಂದರೆ ನಾವು ಕಾಂಗ್ರೆಸ್ಸಲ್ಲೇ ಇರಬೇಕು, ಆ ಸಿಂಬಲ್ಲೇ ಬೇಕು. ಬಿ ಜೆ ಪಿಯಲ್ಲಿ ಇರ್ತಾರೆ, ಬಿ ಜೆ ಪಿಯ ಸಿದ್ಧಾಂತಗಳು ಇಷ್ಟ ಇರಲ್ಲ, ಆದರೂ ಗೆಲ್ಲೋದಕ್ಕಾಗಿ ಹಾಗೆ ಇರೋವಂಥ ಕೆಲವು ಸರಿ ನಾವು ಪಕ್ಷಗಳ ಹೆಸರಿನೊಳಗಡೆ ನಾವು ಯಾವುದೇ ಒಂದು ಸಂಘಟನೆ, ಯಾವುದೋ ಒಂದು ಇನ್ಸ್ಟಿಟ್ಯೂಷನ್, ಅದು ಪಕ್ಷ ಇರ್ಬೋದು, ಯಾವುದೋ ಜಾತಿ ವ್ಯವಸ್ಥೆ ಇರ್ಬೋದು, ಒಂದು ರಾಜ್ಯ ಅಂತ ಇರ್ಬೋದು, ಒಂದು ಭಾಷೆ ಅಂತ ಇರ್ಬೋದು, ಕೆಲವು ಸರಿ ನಾವು ಅದ್ರ ಜೊತೆ ಗುರುತಿಸ್ಕೊಂಡ ತಕ್ಷಣ ಅದೇನೋ ಭದ್ರತೆಗೆ ಅಂತ ಗುರುತಿಸ್ಕೊಂತೀವಿ, ನಾವು ಇಂಥ ಜಾತಿಯವರು.
ನಾವು ಇಂಥ ರಾಜ್ಯಕ್ಕೆ ಸೇರಿದವರು, ಇಂಥ ರಾಷ್ಟ್ರಕ್ಕೆ ಸೇರಿದವರು, ಇಂಥ ಪಾರ್ಟಿಗೆ ಸೇರಿದವರು ಅಂತ, ಅವು ಧರ್ಮಕ್ಕೆ ಸೇರಿದವರು ಅಂತ ಗುರುತಿಸ್ಕೊಂಡಾಗ ಒಂದು ಥರದ ಮೂರ್ಖತನ ಬಂದ್ಬಿಡುತ್ತೆ. ನಾವು ಇಲ್ಲೇನೋ ಆಗುತ್ತೆ ಅದೆಲ್ಲದು ಪರವಾಗಿಲ್ಲ ಸರಿ, ಬಟ್ ಅವ್ರು ಮಾಡಬಾರ್ದು ಇದನ್ನ ಅಂತ. ನಾವು ಕಳ್ತನ ಮಾಡಿದ್ರೆ ಪರವಾಗಿಲ್ಲ, ಅವ್ರು ಮಾಡಬಾರ್ದು ಅಂತ ಅನ್ನೋ ಥರದ್ದು ಒಂದು ಮೂರ್ಖತನ ಬರುತ್ತೆ. ಸೊ ಈ ಪಕ್ಷಗಳು ಅನ್ನೋಂಥದ್ದೇನಿದೆ ಆ ಥರದ್ದು ಎಲ್ಲೋ ಬಂಧನ ಆಗ್ತಿದೇನೋ, ನಮ್ಮ ರಾಜಕಾರಣಿಗಳಿಗೆ ಒಂದು ಬಂಧನ ಆಗ್ತಿದೆ. ಈ ಪಕ್ಷ ಮತ್ತು ಚಿಹ್ನೆ ಇಲ್ಲದಂಥ ಒಂದು ವ್ಯವಸ್ಥೆ ಸಾಧ್ಯನಾ ಅಂತ. ಈ ಹಿಂದೆ ಮಹಾತ್ಮ ಗಾಂಧಿನ ಆ ಥರ ಮಾತಾಡಿದ್ರು ಅಂತ ಕೇಳಿದ್ದೀನಿ. ಪಕ್ಷ ಚಿಹ್ನೆ ಇಲ್ಲದಂಥ ಚುನಾವಣೆಗಳಾದರೆ ಆವಾಗ ನಿಂತ್ಕೊಳ್ಳಿ, ಒಂದು 1000 ಜನ ನಿಂತ್ಕೊಳ್ಳಿ ಎಲೆಕ್ಷನ್ನಿಗೆ. ಆವಾಗ ಅದು ಸರ್ಕಾರಗಳೇ ಚುನಾವಣೆ ನಡೆಸೋಂಥದ್ದಾಗಬೇಕು. ಯಾರ್ಯಾರ ವಿಚಾರಗಳು ಏನಿದ್ದಾವೆ ಅಂತ ಹೇಳೋಂಥದ್ದಾಗಬೇಕು, ಏನು ಕೆಲಸ ಮಾಡ್ತೀವಿ ಅಂತ ಹೇಳೋವಂಥದ್ದು. ಆವಾಗ ಯಾರನ್ನೋ ಆರಿಸ್ತಾರೆ. ಆಮೇಲೆ ಆರಿಸಿದ ಮೇಲೆ ಅವರು ಮತ್ತು ಫರ್ದರ್ ಈಗ ಹಣದ ಪ್ರಭಾವ, ಈ ಚಿಹ್ನೆಯ ಪ್ರಭಾವ, ಜಾತಿ ಪ್ರಭಾವ ಇವುಗಳು ಕಡಿಮೆ ಆದಾಗ ನಿಜವಾದ ಜನತಂತ್ರ ವ್ಯವಸ್ಥೆ ಆಗುತ್ತೆ ಅಂತ ಅನಿಸುತ್ತೆ. ಸೊ ಆ ಥರದ್ದು ಒಂದು ಚಿಂತನೆ ನಡೀತಿದೆ. ಪಾರ್ಟಿಸಿಪೇಟ್ರಿ ಡೆಮೋಕ್ರಸಿ ಅಂತಂದೇಳಿ ಕೆಲವು ದೇಶಗಳಲ್ಲಿ ಈಗ ಇದು ಮಾಡ್ತಿದ್ದಾರೆ. ಆ ಥರದ್ದು ನಾವು ನಿರಂತರವಾಗಿ ಇದನ್ನ ಹೊಸ್ತು ಹುಡುಕ್ತಾ ಇರಬೇಕು. ಇಲ್ಲದ್ರೆ ಭಾಳಷ್ಟು ಸಫರಿಂಗು, ಭಾಳ ಹಿಂಸೆ ಪಟ್ಕೊಳ್ತಾರ ಅಂಥವ್ರನ್ನ ನೋಡೋದು ಅಂದರೆ ರಾಜಕಾರಣಿಗಳೇ. ಇವಾಗ ಭಾಳ ಹಿಂಸೆಯಲ್ಲಿದ್ದಾರೆ ಪಾಪ. ನಿಮ್ಮ ಪ್ರಕಾರ ಲೈಕ್ ಪಾರ್ಟಿಗಿಂತ ಅಥವಾ ಒಂದು ಪಕ್ಷಕ್ಕಿಂತ ಒಬ್ಬ ವ್ಯಕ್ತಿ ಹಾಗೂ ಅವನ ವಿಚಾರಧಾರೆನೇ ಮುಖ್ಯ ಆಗುತ್ತೆ ರಾಜಕೀಯದಲ್ಲಿ ಅಂತ. ಹಾಗಿರುವಾಗ ಸರ್, ಒಬ್ಬ ಪಬ್ಲಿಕ್ ರಿಪ್ರೆಸೆಂಟೇಟಿವ್ಗೆ ಯಾವೆಲ್ಲ ಗುಣಲಕ್ಷಣಗಳಿರಬೇಕು, ಯಾವೆಲ್ಲ ಕ್ವಾಲಿಟೀಸ್ಗಳಿರಬೇಕು ಅವರು ವೋಟ್ ಕೇಳಕ್ಕೆ ಹೋಗೋದಕ್ಕಿಂತ ಮೊದಲು? ಫಸ್ಟ್ ನನ್ನ ದೃಷ್ಟಿಯೊಳಗೆ ಆ ಮನುಷ್ಯ ನಿಜವಾಗ್ಲೂ ಇದಾನ, ತೃಪ್ತಿಯಿಂದ ಇದಾನ ಅನ್ನೋದನ್ನ ನೋಡಬೇಕು. ತೃಪ್ತಿಯಿಂದ ಇರೋವಂಥವ್ರು, ಸಂತೋಷವಾಗಿ ಇರೋವಂಥವ್ರು ಒಂದು ಜವಾಬ್ದಾರಿ ತಗೊಂಡಾಗ ಅವರು ಬೇರೆ ಜನರಿಗೂ ಕೂಡ ತೃಪ್ತಿನ ಮತ್ತು ಸಂತೋಷನ ಕೊಡೋದಕ್ಕೆ ಸಾಧ್ಯ. ಅತೃಪ್ತಿಯಿಂದ ಇರೋವಂಥವ್ರು, ಅಸಂತೋಷವಾಗಿರೋರು, ಬರೀ ಬೇರೆಯವರ ಗಮನ ಸೆಳೆಯೋದಕ್ಕೆ ಅಂತಂದೇಳಿ ಬರೋವಂಥವ್ರು, ಅವ್ರು ಬೇರೆಯವ್ರಿಗೆಲ್ಲರಿಗೂ ಈ ಅದು ನೋಡ್ತಾ ಇದ್ದೀವಿ ನಾವು. ಎಲ್ಲ ದೇಶಗಳಲ್ಲೂ ಕೂಡ ಅತೃಪ್ತಿಯ, ಅಸಂತೋಷದ ಜನ ಬಂದು, ಹಿಂದೆ ಹಿಟ್ಲರು ಕೂಡ ಅವನು ಚಿಕ್ಕ ವಯಸ್ಸಿನಾಗೆ ತುಂಬ ಅವನ್ನೆಲ್ಲರೂ ಒಂಥರ ಇದು ಮಾಡಿದ್ರು, ಸಪ್ರೆಸ್ ಮಾಡಿದ್ರು. ಅಂತ ಸಪ್ರೆಸ್ ಆಗಿದ್ದಂಥ ಮನುಷ್ಯ ಅದು ಏನೋ ಆಗಬೇಕು ಅಂತ ಬಂದು ಲಕ್ಷಾಂತರ ಜನನ ಕೊಂದು ಹಾಕಿಬಿಟ್ಟ. ಸುಮಾರು 60-70 ಲಕ್ಷ ಜನ ಕೊಂದು ಹಾಕ್ತ ಅಂತ ಸೊ ಅದೊಂಥರ ವಿಕೃತ ಮನಸ್ಥಿತಿ ಬಂದ್ಬಿಡುತ್ತೆ. ಅದು ಆ ವಿಕೃತ ಜನ ಬಂದಾಗ ಜನನೂ ವಿಕೃತ ಮನಸ್ಥಿತಿಗೆ ಬರ್ತಾರೆ. ಸೊ ಅದರಿಂದ ನಾವು ಸ್ವಲ್ಪ ಸಂತೃಪ್ತಿ ಇರೋವಂಥವ್ರು, ಅಂಥವ್ರು ಅವ್ರಿಗೆ ಕೆಲವು ಸರಿ ಬರೋದಕ್ಕೂ ಇಷ್ಟ ಇರೋಲ್ಲ. ಸಂತೃಪ್ತಿಯಿಂದ ಇರೋವಂಥವ್ರಿಗೆ ಏನೋ ಬಂದು ನಾವು ಜನರಿಗಾಗಿ ಏನೋ ಮಾಡಬೇಕು ಅಂತನಿರಲ್ಲ. ಸಂತೋಷವಾಗಿರೋರು, ಸಂತೃಪ್ತಿಯಿಂದ ಇರೋರನ್ನ ಜನ ಫೋರ್ಸ್ ಅಂದರೆ ಅವ್ರನ್ನ ಆ್ಯಕ್ಚುಲಿ ರಿಕ್ವೆಸ್ಟ್ ಮಾಡಿ ತಂದು ಕೂರಿಸ್ಕೋಬೇಕು. ಅಂಥ ವ್ಯಕ್ತಿಗಳನ್ನ ನಾವು ಹುಡುಕ್ಬೇಕು. ಕೆಲವು ಮಠಾಧೀಶರುಗಳು ಕೆಲವರು ಇರ್ತಾರೆ ನಿಜವಾಗ್ಲೂ ಸಂತೃಪ್ತಿಯಿಂದ ಸಂತೋಷವಾಗಿರೋಂಥ ನಾನು ನೋಡಿದ್ದೀನಿ. ಮಠಾಧೀಶರಿದ್ದಾರೆ. ನಾನು ಕೆಲವರು ಕೃಷಿಕರನ್ನ ನೋಡಿದ್ದೀನಿ, ವ್ಯವಸಾಯ ಮಾಡ್ತಾರೆ ಅಂತಾರೆ. ನಮಗೇನು ಬೇಡ್ರಿ, ಅವರು ಒಂದು 2-3 ಎಕರೆನೋ 5 ಎಕರೆ ಜಮೀನಿರುತ್ತೆ. ಅವ್ರು ಏನು ತಿಂತಾರೋ ಅದನ್ನು ಬೆಳೀತಾರೆ, ಏನು ಬೆಳೀತಾರೋ ಅದನ್ನು ತಿಂತಾರೆ. ಅವ್ರು ಒಂಥರ ಸಂತೃಪ್ತಿಯಿಂದ ಇದ್ರೇನು ಬಿಟ್ರೇನು ಅನ್ನೋ ಥರ, ನಮಗೆ ಸರ್ಕಾರ ಇದ್ರೇನು ಬಿಟ್ರೇನು ಅನ್ನೋ ಥರದ ಯೋಚನೆಯಲ್ಲಿರ್ತಾರೆ. ಸೊ ಅಂಥ ಕೃಷಿಕರಿರ್ಬೋದು, ಸಾಹಿತಿಗಳು, ವಿಜ್ಞಾನಿಗಳು, ಲಾಯರ್ಗಳು, ಡಾಕ್ಟ್ರುಗಳು ಎಲ್ಲ ಜೊತೆಗೆ ಮಾಧ್ಯಮದವರು ಕೂಡ ಅಂಥವ್ರು ಬೇಕು ನಮಗೆ, ಸಂತೃಪ್ತಿಯಿಂದ ಇರೋವಂಥವ್ರು. ಅಂಥವರು ರೆಪ್ರೆಸೆಂಟೇಟಿವ್ಗಳಾಗೋದಕ್ಕೆ ಆದರೂ ಒಳ್ಳೆಯದೇ ಈ ಸಮಾಜಕ್ಕೆ ಮಾಧ್ಯಮದವರು. ಸೊ ಎಲ್ಲರೂ ಈ ಥರದಂಥವ್ರನ್ನ ನಾವು ಆರಿಸಿದರೆ ಒಂದು ಒಳ್ಳೆಯ ಸಮಾಜ. ಇದೊಂಥರ ಯುಟೋಪಿಯನ್ ಕಲ್ಪನೆ ನಾನು ಕೊಡ್ತಿದ್ದೀನಿ ಅಂತ ಅನಿಸ್ಬೋದು, ಬಟ್ ಇದು ಸಾಧ್ಯತೆ ಇದೆ. ಒಂದು ವಿಕೇಂದ್ರೀಕೃತ ವ್ಯವಸ್ಥೆ ಜೊತೆಗೆ ಜನತಂತ್ರ. ಇದು ನಾವು ಜನತಂತ್ರ ಅಂತ ಮಾತಾಡ್ತಿದ್ದೀವಿ,
ನಿಜವಾಗ್ಲೂ ಜನತಂತ್ರ ಆಗಬೇಕು ಅಂತನ್ನಂಥದ್ದು ಅದು ಸಾಧ್ಯತೆ ಇದೆ. ಬದಲಾವಣೆ ಅನ್ನೋದು ಅತ್ಯವಶ್ಯಕ. ಸೊ ಇಂದಿನ ಯುವಜನತೆಗೆ ಬದಲಾವಣೆ ಅನ್ನೋದು ಬೇಕಾಗಿದೆ. ಆದ್ರೆ ಬದಲಾವಣೆಯ ಒಂದು ಭಾಗವಾದ ರಾಜಕೀಯಕ್ಕೆ ಬರಕ್ಕೆ ಎಲ್ಲೋ ಹಿಂಜರಿತಾ ಇರ್ತಾರೆ. ಅಂಥವರಿಗೆ ನಾವು ಹೇಗೆ ಇನ್‌ಸ್ಪೈರ್ ಮಾಡ್ಬೋದು ನ್ಯಾಷನಲ್ ಬಿಲ್ಡಿಂಗ್ ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿ ಅಂತ? ಇಲ್ಲ ಈಗ ಇತ್ತೀಚೆಗೆ ಅಲ್ಲಿ ಎಂಥದು ಜಂತರ್ ಮಂತರ್‌ನಲ್ಲಿ ಏನಾಯಿತು, ಯುವಕರೆಲ್ಲರೂ ಸೇರಿ ಮಾಡಿದ್ದೇನಿದೆ, ಅದು ನಿಜವಾಗ್ಲೂ ಒಂದು ನಮಗೆ ಮತ್ತೊಂದು ಆಶಾಭಾವನೆ, ಆಶಾಕಿರಣ ಕಾಣಿಸ್ತಾ ಇದೆ. ಅಂದರೆ ಅಟ್‌ಲೀಸ್ಟ್ ಜನ, ನಾನು ಯಾರ್ದೋ ಕತೆ ಕೇಳಿದೆ, ಒಂದು 3 ಜನ ಹುಡುಗರು ಯಾವುದೋ ದೂರದಿಂದ 3 ದಿನ ಪ್ರಯಾಣ ಮಾಡಿ, ಅವ್ರ ಹತ್ರ ದುಡ್ಡು ಇರಲಿಲ್ವಂತೆ ಮನೆಗೆ, ನಾವು ಯಾವುದೋ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಹೇಳಿ, ಆ, ಯಾರು ಲಾರಿಗಳ ಹತ್ರ ಎದುರಿಗೆ ವ್ಯ ನಾವು ಜಂತರ್ ಮಂತರ್‌ಗೆ ಹೋಗ್ಬೇಕು ಅಂತ ಬೋರ್ಡ್‌ಗಳು ಹಿಡ್ಕೊಂಡು, ಯಾರೋ ಲಾರಿಯವ್ರು ಇನ್ನೊಂದು ಕಡೆ ತಗೊಂಡೋಗ್ಬಿಡೋದು, ಆ ಲಾರಿಯವ್ರು ಇನ್ನೊಂದು ಕಡೆ ಬಿಡೋದು, ಆ ಥರ ಇದನ್ನ ಮಾಡ್ಕೊಂಡು 3 ದಿನ ಪ್ರಯಾಣ ಮಾಡ್ಕೊಂಡು ಅಲ್ಲಿ ಬಂದಿದ್ದಾರೆ ದುಡ್ಡಿಲ್ಲದೆ. ಸೊ ಈ ಥರದ್ದು ಜನರೊಳಗಡೆ ಅದು ಎಚ್ಚರಗೊಳ್ತಾ ಇದೆ ಅಂತ ಅನ್ನೋದಕ್ಕೊಂದು ಪ್ರತೀಕ ಇದು. ಜೆನ್‌ಝಿ ಈಗ ಅವರು ಎಲ್ಲ ಯುವಕರೆಲ್ಲರೂ ಇದು ಮಾಡಿದ್ದು, ಒಂದು ಚಳವಳಿ ಅಂತ ಮಾಡಿದ್ದು. ಸೊ ಇದು ಇನ್ನೂ ಚಳವಳಿಯಿಂದ ಆ ಥರದ ಹಿಂಸೆ ಅದು ಬೇಕಾಗಿಲ್ಲ. ಸರ್ಕಾರಗಳು ಹಿಂಸೆ ಮಾಡಬಾರ್ದು, ಆಮೇಲೆ ಚಳವಳಿಕಾರರು ಕೂಡ ಹಿಂಸೆಗಿಳಿಬಾರ್ದು. ಒಂದು ಶಾಂತಿಯುತವಾಗಿ ಸಂವಹನೆ ಮೂಲಕ, ಅದರ ಮೂಲಕ ಒಂದು ಹೊಸ ವ್ಯವಸ್ಥೆ ಅಂತ ಅನ್ನೋದು ಬರೋದಕ್ಕೆ ಸಾಧ್ಯತೆ ಇದೆ. ಯುವಕರು ಆ ಥರದಿಂದ ಸಂವಹನೆ ಕಡೆಗೆ ಹೆಚ್ಚು, ಕಮ್ಯುನಿಕೇಷನ್ ಕಡೆಗೆ ಹೆಚ್ಚು ಗಮನ ಕೊಡಬೇಕು. ನಾವು ಬೇರೆಯವ್ರ ಜೊತೆ ಹೆಂಗೆ ಕಮ್ಯುನಿಕೇಟ್ ಮಾಡಬೇಕು, ಅದ್ರ ಮೂಲಕ ಬೇರೆಯವರ ಮನಸ್ಸನ್ನು ಒಲಿಸೋದು, ಅವರಲ್ಲಿ ಸ್ಫೂರ್ತಿಯನ್ನು ತುಂಬೋದು ಹೇಗೆ ಅಂತ ಅನ್ನೋದ್ರ ಕಡೆಗೆ ಮಾಡೋದ್ರಿಂದ ಆ್ಯಕ್ಚುಲಿ ಯುವಕರು ಮತ್ತು ಮಹಿಳೆಯರು, ಯುವತಿಯರು, ಅವರು ನಿಧಾನಕ್ಕೆ ಇದನ್ನೆಲ್ಲದನ್ನೂ ಲೀಡರ್‌ಶಿಪ್ ತಗೋಬೇಕಾಗುತ್ತೆ. ಈಗಾಗಲೇ ನನಗೆ 66 ವಯಸ್ಸಾಗಿದೆ. ಇನ್ನೂ ನಾನೇ ಏನೋ ಮಾಡಬೇಕು ಅನ್ನೋಂಥದ್ದೇನಿಲ್ಲ. ಯುವಕರು ಬಂದರೆ ಡೆಫಿನೆಟ್ಲಿ ಅವ್ರಿಗೆ ನಾವು ಒಂಥರ ಗೈಡ್ ಆಗೋ, ಮಾರ್ಗದರ್ಶಕರಾಗೋ, ಈಗ ಹಿಂದಿನ ಜನ್ರೇಷನ್ ಏನಿದೆ, ಒಳ್ಳೆಯದನ್ನು ಗೈಡ್ ಮಾಡೋವಂಥ ಒಂದು ಟೀಮ್ ಆಗಿ ಅವ್ರಿಗೆ ಗೈಡ್ ಮಾಡ್ತಾ ಹೋಗ್ಬೋದು. ಅದು ಸಾಧ್ಯತೆ ಇದೆ, ಆಗುತ್ತೆ ಅಂತ ನನಗೆ ಅದು ಮನವರಿಕೆ ಆಗ್ತಿದೆ. ಆ ಥರದ್ದು ಆಗ್ತಾ ಇದೆ, ಜನ ಎಚ್ಚರಗೊಳ್ತಿದ್ದಾರೆ. ಭಾರತ ದೇಶದಲ್ಲೂ ಎಚ್ಚರಗೊಳ್ತಿದ್ದಾರೆ ಮತ್ತು ಪ್ರಪಂಚದಾದ್ಯಂತ ಜನ ಎಚ್ಚರಗೊಳ್ತಿದ್ದಾರೆ. ಹಾಗೆ ಸರ್, ನೀವು ಯುವಕರಲ್ಲಿ ಲೀಡರ್‌ಶಿಪ್ ಬಗ್ಗೆ ಮಾತಾಡ್ತಾ ಇದ್ರಿ. ಸೊ ಇಂದಿನ ಜನ್‌ಝಿಗೆ ಸೊ ಲೀಡರ್‌ಶಿಪ್, ರೆಸ್ಪಾನ್ಸಿಬಿಲಿಟಿ ಮತ್ತು ಪಬ್ಲಿಕ್ ಸರ್ವಿಸ್ ಬಗ್ಗೆ ಯಾವ ಅಡ್ವೈಸ್ ಕೊಡೋಕೆ ಇಷ್ಟಪಡ್ತೀರಾ? ಎಲ್ಲರೊಳಗಡೆ ಈ ಪ್ರೀತಿ ಅನ್ನೋದು ಈಗ ಅದು ಬೇಕಾಗುತ್ತೆ. ಪ್ರೀತಿ ಅನ್ನೋಂಥದ್ದು ಭಾಳ ಇಂಪಾರ್ಟೆಂಟು. ಅವ್ರಿಗೂ ಆ ಪ್ರೀತಿ ಅನ್ನೋದು, ಅವ್ರ ಹೃದಯದಲ್ಲಿರೋ ಪ್ರೀತಿ, ಎಲ್ಲರ ಬಗ್ಗೆ ಪ್ರೀತಿ, ಅದನ್ನೆಲ್ಲದನ್ನೂ ಅವ್ರು ಕಂಡ್ಕೋಬೇಕು. ಈಗ ನಮ್ಮ ದೇಶದ ಬಗ್ಗೆ ಪ್ರೀತಿ, ಬರೀ ಮಾತಿಗೆ ಹೇಳೋದಲ್ಲ, ನಮ್ಮ ದೇಶದಲ್ಲಿರೋರು ಎಲ್ಲರ ಬಗ್ಗೆ ಪ್ರೀತಿ, ಪ್ರಪಂಚದ ಬಗ್ಗೆ ಪ್ರೀತಿ, ನಮ್ಮ ಸಂಸಾರಗಳ ಬಗ್ಗೆ ಪ್ರೀತಿ, ಇವುಗಳ ಬಗ್ಗೆ ಪ್ರೀತಿನ ಅವರು ಅದನ್ನು ಜಾಗೃತಗೊಳಿಸ್ಕೊಂಡ್ರೆ, ಆಮೇಲೆ ಶಾಂತವಾಗಿ ಬೇರೆಯವ್ರ ಜೊತೆ ಇದು ಮಾಡ್ತಾ, ಆಮೇಲೆ ನ್ಯಾಚುರಲಾಗಿ ಈಗ ಲೀಡರ್‌ಶಿಪ್ ತಗೋತಿದ್ದಾರೆ ಹುಡುಗರು, ಭಾಳ ಸುಲಭಕ್ಕೆ ಲೀಡರ್‌ಶಿಪ್ ತಗೋತಿದ್ದಾರೆ. ಆಮೇಲೆ ಮಾತಾಡ್ತಾ ಇರೋವಂಥದ್ದು, ನಮ್ಮ ಜೊತೆನೂ ಅವರೆಲ್ಲ ಮಾತಾಡ್ತಾ ಹೋದರೆ ಒಳ್ಳೆಯದು. ನಾವು ಏನೋ ಕಲಿಯೋದಿರುತ್ತೆ, ಹೊಸ ಜನ್ರೇಷನ್ನಿಂದ ನಾವು ಕಲಿಯೋದಿರುತ್ತೆ. ಅದಕ್ಕೆ ಹೊಸ ಚಿಗುರು ಹಳೆ ಬೇರು, ಕೂಡಿರಲು ಮರ ಸೊಬಗು, ಹೊಸ ಯುಕ್ತಿ ಹಳೆ ತತ್ವದ ಒಡಗೂಡೆ ಧರ್ಮ ಅಂತಂದೇಳಿ ಹೇಳ್ತಾರೆ. ಋಷಿವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ, ಜಸನವು ಜೀವನಕ್ಕೆ ಮಂಕುತಿಮ್ಮ ಅಂತ. ಆ ಥರದಿಂದ ಹಳೆಯದು ಹೊಸದು ಕೂಡ್ಕೊಂಡು ಹೋಗ್ಬೇಕು. ಅದು ಆಗ್ತಿದೆ ಅಂತ ನನಗೇನೋ ಒಂದು ಬಲವಾದ ನಂಬಿಕೆ. ಅದಕ್ಕೆ ನಾವು ಈ ಹರಿಯುವಂಥ ಈ ನದಿ ಒಳಗಡೆ ನಾವು ತೇಲ್ಕೊಂತ ಹೋಗ್ಬೇಕು. ಇದು ಕಾಲದ ನದಿ ಹರಿತಾ ಇದೆ, ನಾಳೆ ನಾವು ಕಷ್ಟಪಡೋಂಥದ್ದು ಏನಿಲ್ಲ ಅಂತ ನಾವು ಸಂತೋಷವಾಗಿ ಈಗ ಆಗ್ತಾ ಇರೋಂಥ ಬದಲಾವಣೆ, ಪರಿವರ್ತನೆ, ಇವುಗಳ ಜೊತೆ ನಾವು ತೇಲ್ಕೊಂಡು ಹರಿದು ಹೋಗೋವಂಥದ್ದು ಮುಖ್ಯ ಅಂತ ಅನ್ಸುತ್ತೆ. ಸರ್, ಹಾಗೆ ಇವತ್ತಿನ ಯುವಜನತೆ ಚುನಾವಣೆ ಅಲ್ಲದೆ ಇನ್ನು ಯಾವ ರೀತಿಯಲ್ಲಿ ಒಂದು ದೇಶಕ್ಕೋಸ್ಕರ ಕಾಂಟ್ರಿಬ್ಯೂಟ್ ಮಾಡ್ಬೋದು? ಇದು ಪ್ರತಿಯೊಬ್ಬರಿಗೂ ಕೂಡ ಅವ್ರದ್ದೇ ಆದ, ಈಗ ಯಾರೋ ಸಚಿನ್ ತೆಂಡೂಲ್ಕರು, ಆ ಸಚಿನ್ ತೆಂಡೂಲ್ಕರ್ ಬಂದು ಚುನಾವಣೆ ನಿಲ್ಲಬೇಕು ಅಂತಿಲ್ಲ.
ಆತ ಕ್ರಿಕೆಟ್ ಬಗ್ಗೆ ಅಷ್ಟು ಆಸಕ್ತಿ ಇದೆ ಅಂದರೆ, ನಮಗೇನು ಆಸಕ್ತಿ ಅದ್ರ ಬಗ್ಗೆ ಹೆಚ್ಚು ಅವ್ರು ಫೋಕಸ್ ಮಾಡಿ ವರ್ಕ್ ಮಾಡೋಕ್ಕೆ ಎಲ್ಲಿ ಯಾವುದು ಆನಂದ ಕೊಡುತ್ತೆ, ಯಾವ್ದು ಸಂತೋಷ ಕೊಡುತ್ತೆ. ಹಿಂದೆ ನಾನು 1992ನೇ ಇಸ್ವಿಯಲ್ಲಿ 89ರಲ್ಲಿ ನಮ್ಮ ತಂದೆ ಸೋತರು. 83ರಿಂದ 89 ಮಂತ್ರಿಯಾಗಿದ್ದರು. ಸೋತಾದಮೇಲೆ ನಾನು ಇಂಜಿನಿಯರಿಂಗ್ ಓದಿದ್ದೆ, ಎಲ್ಲ ಸಿನಿಮಾ ಮಾಡಿದ್ದೆ, ಒಂದೆರಡು ಸಿನಿಮಾ ಮಾಡಿದ್ದೆ, ಒಂದೆರಡು ಇಂಡಸ್ಟ್ರಿಗಳು ಮಾಡಿದ್ದೆ. ಆ, ಏನೋ ಭಾಳ ದೊಡ್ಡದಾಗಿ ಬೆಳಿಬೇಕು ಅನ್ನೋಂಥದ್ದೇನೋ ಭಾಳ ಒಂಥರ ಹುಚ್ಚಲ್ಲಿ ಹೊರಟಿದ್ದೆ. ಅವರು ಸೋತಾದಮೇಲೆ ಎಲ್ಲದೂ ಒಂಥರ ಫೇಲ್ ಆಗೋದಕ್ಕೆ ಶುರುವಾಯಿತು. ಎಲ್ಲ ಇಂಡಸ್ಟ್ರಿಗಳು ಸರಿ ನಡೀಲಿಲ್ಲ. ಆಮೇಲೆ ಒಂಥರ ಏನೋ ನಿರಾಶೆ ಒಳಗಿದ್ದೆ. ನನಗೆ ತಿಂಗಳಿಗೊಂದು 5-10 ಸಾವಿರ ರೂಪಾಯಿ ಖರ್ಚಿಗೆ ಸಿಕ್ಕರೆ ಸಾಕು ಅನ್ನೋಂಥ ಸ್ಥಿತಿ ಒಳಗಿದ್ದೆ. ನನ್ನ ಮಗನೂ ಆಗಲೇ 2 ವರ್ಷದವನವಾಗ. ಏನು ಮಾಡೋದು ಮುಂದೆ ಲೈಫಲ್ಲಿ ಅಂತ ಭಾಳ ಚಿಂತೆ ಒಳಗಿದ್ದೆ. ಆವಾಗ ಯಾರೋ ಒಬ್ಬರು ಸ್ಪಿರಿಚುವಲ್ ಇವರು ಸ್ನೇಹಿತರು ಸಿಕ್ಕರು. ಅವರು ಹಿಂಗೆ ಭಾಳ ಪ್ರಾಬ್ಲಮ್ ಆಗಿಬಿಟ್ಟಿದೆ ನನಗೆ. ನಮ್ಮ ತಂದೆ 83ರಿಂದ 89ರವರೆಗೂ ಮಂತ್ರಿಯಾಗಿದ್ದರೂ ಕೂಡ ಆಸ್ತಿ ಆ ಥರದ್ದು ನಮ್ಮದೇ. ಅವರು ಏನಾದರೂ ಆಸ್ತಿ ಅಂತಂದರೆ, ನಮ್ಮದೇ ಬೇಕಾದಷ್ಟು ಆಸ್ತಿ ಇದೆ, ನಮ್ಮಪ್ಪ ಮಾಡಿಟ್ಟಿರೋಂಥದ್ದು ಬೇಕಾದಷ್ಟು ಆಸ್ತಿ ಇದೆ ಅಂತ. ನಮ್ಮ ಅಜ್ಜ ದೊಡ್ಡ ಜಮೀನ್ದಾರರು. ಹಣ ಮಾಡೋದು, ಆಸ್ತಿ ಮಾಡೋದು ಅದ್ರ ಬಗ್ಗೆ ಅವ್ರಿಗೆ ಆ ಥರದ್ದು ಯಾವಾಗಲೂ ಹುಚ್ಚು ಬರಲೇ ಇಲ್ಲ. ಕೊನೆವರೆಗೂ ಆ ಥರದ್ದು ಆಸ್ತಿ ಮಾಡೋದು, ಹಣ. ಸೊ 92ರಲ್ಲಿ ಆತ ನಮ್ಮ ಸ್ನೇಹಿತರೊಬ್ಬರು, ನೀವು ಹಿಂಗೆ ನನ್ನ ಪ್ರಾಬ್ಲಮ್ಸ್ ಎಲ್ಲ ಹೇಳ್ಕೊಂಡೆ, ಹಿಂಗೆಲ್ಲ ಇದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ನಿಮ್ಗೇನು ಮಾಡೋದು ಭಾಳ ಇಷ್ಟ ಅಂತ ಕೇಳಿದರು. ನಾನು ಏನು ಯೋಚನೆ ಮಾಡ್ದಂಗೆ ಹೇಳಿದೆ, ನನಗೆ ಬ್ಯಾಡ್ಮಿಂಟನ್ ಆಡೋದು ಭಾಳ ಇಷ್ಟ ಅಂತ. ಸರ್, ನೀವು ಅದನ್ನೇ ಆಡ್ಕೊಂಡಿರಿ, ನಿಮ್ಮ ಲೈಫ್ ಆಗೋಗ್ಬಿಡುತ್ತೆ. ಆ್ಯಕ್ಚುಲಿ ನಾನು ಅವ್ರದ್ದು ಭಾಳ ಸೀರಿಯಸ್ಸಾಗಿ ತಗೊಂಡು ದಿನ ಬೆಳಿಗ್ಗೆ ಎದ್ದು 5 ಗಂಟೆಗೆ ಎದ್ದು ರೆಡಿಯಾಗಿ 6 ಗಂಟೆಗೆ ಹೋಗಿ ಬ್ಯಾಡ್ಮಿಂಟನ್ ಆಡೋದು. 6 ಗಂಟೆಯಿಂದ 8-9 ಗಂಟೆವರೆಗೂ ಆಡ್ತಿದ್ದೆ. ಬ್ಯಾಡ್ಮಿಂಟನ್ ಆಡೋದು, ಬರೋದು, ತಿಂಡಿ ತಿನ್ನೋದು, ಮಲಗೋದು, ಮತ್ತೆ ಎದ್ದೇಳೋದು, ಊಟ ಮಾಡೋದು, ದುಡ್ಡು ಹೆಚ್ಚು ಹಣನೂ ಇರ್ತಿರಲಿಲ್ಲ. 1-2 ವರ್ಷ ಬರೀ ಇದನ್ನೇ ಮಾಡಿದ್ದೀನಿ. ಬ್ಯಾಡ್ಮಿಂಟನ್ ಆಡೋದು, ಊಟ ಮಾಡೋದು, ತಿಂಡಿ ತಿನ್ನೋದು, ಮಲಗೋದು. ಅದು 94ರಷ್ಟೊತ್ತಿಗೆ ಅದು ಪರಿಸ್ಥಿತಿ ಹೆಂಗಾಯ್ತು. ಆವಾಗ ನಮ್ಮ ಪಾರ್ಟಿನೂ ಒಂಥರ ರಾಮಕೃಷ್ಣ ಹೆಗಡೆ ಅವರು ಒಂದು ಕಡೆಗೆ, ದೇವೇಗೌಡರು ಒಂದು ಕಡೆಗೆ, ಒಂದೊಂದು ದಿಕ್ಕಿಗೆ ಒಬ್ಬೊಬ್ಬರು ಇದ್ದರು ಅವಾಗ. ನಮ್ಮ ತಂದೆಯವರು ರಾಮಕೃಷ್ಣ ಹೆಗಡೆ ಅವರು ಅವರೆಲ್ಲ ಜೊತೆಗಿದ್ದರು. ದೇವೇಗೌಡರು ಒಂದು ಬೇರೆ ಪಾರ್ಟಿ ಮಾಡಿದರು. ಆಮೇಲೆ ಮತ್ತೆಲ್ಲರೂ ಬಂದು ಸೇರಿದರು. 94ರಲ್ಲಿ ಅಪ್ಪಾಜಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಆದರು, ಆಮೇಲೆ ಚೀಫ್ ಮಿನಿಸ್ಟರ್ ಆದರು. ಸೊ ನಾನು ಅದು ಬ್ಯಾಡ್ಮಿಂಟನ್ ಆಡಿದ್ರಿಂದ ಇದೆಲ್ಲ ಆಯಿತು ಅಂತಲ್ಲ, ಬಟ್ ನಾವು ಸಂತೋಷವಾಗಿ ಏನಾದರೂ ಮಾಡ್ತಾಯಿದ್ರೆ ಅದರಿಂದ ಬರೋವಂಥ ಫಲಿತಾಂಶಗಳು ತುಂಬ ಒಂಥರ ಮಿರಾಕ್ಯುಲಸ್ ಆಗಿರ್ತವೆ. ತುಂಬ ಒಂಥರ ಏನೋ ಚಮತ್ಕಾರ ಆಯಿತು ಅನ್ನೋ ಥರ ಇರುತ್ತೆ. ಹಾಗೆ ಸಚಿನ್ ತೆಂಡೂಲ್ಕರ್ ಆಟ ಆಡೋದಿರ್ಬೋದು, ಯಾರೇ ಆಟಗಾರರು, ಕ್ರಿಕೆಟ್ ಆಟಗಾರರು ಇರ್ಬೋದು, ಇನ್ನು ಯಾರಿಗೋ ಒಬ್ರಿಗೆ ಪೇಂಟಿಂಗ್ ಅದು ಮೂಲಭೂತವಾಗಿ ಅದು ಬಂದುಬಿಟ್ಟಿರುತ್ತೆ. ಅದು ಪೇಂಟಿಂಗ್ ಅನ್ನೋಂಥದ್ದು ಏನೋ ಬಂದಿರುತ್ತೆ. ಆ ಪೇಂಟಿಂಗ್ ಬಗ್ಗೆನೇ ಫೋಕಸ್ ಮಾಡ್ತಿದ್ರೆ ಅವ್ರ ಜೀವನ ಭಾಳ ಈಗ MF ಹುಸೇನ್ ಥರದಂಥವ್ರು ಆಗೋದಕ್ಕೆ ಸಾಧ್ಯತೆ ಇರುತ್ತೆ. ಹಂಗೆ ನಮಗೇನು ನಮ್ಮ ಆಸಕ್ತಿ ಏನು ಅನ್ನೋದನ್ನ ಮೊದಲು ಈಗ ನಮ್ಮ ಹೊಸ ಪೀಳಿಗೆ ಕಂಡ್ಕೊಳ್ಳೋದು ಯಾರೋ ಹೇಳಿದ್ದು ಏನೋ ಡಿಗ್ರಿ ಮಾಡು, ಕೆಲಸ ಹುಡುಕು, ಜೀವನ ಹೆಂಗೋ ಸಂಬಳ ತಗೊಂಡು ಜೀವನ ಮಾಡೋದು, ಬದುಕೋದು. ಅದಕ್ಕೆ ಎಕ್ಸಿಸ್ಟಿಂಗ್ ಟು ಲಿವಿಂಗ್ ಅಂತ. ವಿ ಆರ್ ಎಕ್ಸಿಸ್ಟಿಂಗ್, ಅಲ್ಲಿಂದ ಲಿವಿಂಗಿಗೆ ಬರಬೇಕಾಗಿದೆ. ಈಗ ಎಲ್ಲ ಹೊಸ ಪೀಳಿಗೆಯವರು ಕೂಡ ಎಕ್ಸಿಸ್ಟ್ ಆಗೋದ್ರ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಲಿವಿಂಗ್ ಬಗ್ಗೆ ಯೋಚನೆ ಮಾಡಬೇಕು. ಆ ಲಿವಿಂಗಿಗೆ ನಮ್ಮ ಇನ್ನರ್ ಕ್ವಾಲಿಟಿ ಏನಿದೆ ಅನ್ನೋದನ್ನ ಕಲ್ತ್ಕೊಳ್ಳೋದು. ಈಗ ನನಗೆ ಭಾಳ ಆಸಕ್ತಿಯ ವಿಷಯ ಏನು ಅಂದರೆ ಆ್ಯಕ್ಚುಲಿ ಕಮ್ಯುನಿಕೇಷನ್ ಅನ್ನೋಂಥದ್ದು. ಆ ಕಮ್ಯುನಿಕೇಷನ್ ಅನ್ನೋದ್ರ ಬಗ್ಗೆ ನಾನಿನ್ನೂ ಭರ್ಜರಿ ಕೆಲಸ ಮಾಡೋದಿದೆ. ಒಂದು ಮಾಸ್ ಕಮ್ಯುನಿಕೇಷನ್ನು, ಒಂದು ದೊಡ್ಡ ದೊಡ್ಡ ಗ್ರೂಪ್ಗಳಿಗೆ ಅವರು ಇನ್ಸ್ಪೈರ್ ಆಗಂಗೆ ನಾನು 1 to 1 ಐ ಆಮ್ ರಿಯಲಿ ಗುಡ್. ಇನ್ನೂ ಒಂದು ಸರಿ 1,00,000 ಜನ ಸೇರಿದ್ರು ತುಮಕೂರಲ್ಲಿ. 1,00,000 ಯಾವುದೋ ಒಂದು ಇದರೊಳಗೆ 3 ನಿಮಿಷ ಬೇರೆ ಯಾರು ಮಾತಾಡುವಾಗಲೂ ಗಲಾಟೆ ಯಾವುದು ಇದು ಗುಜು ನಡೀತಾ ಇತ್ತು. ನಾನು 3 ನಿಮಿಷ ಪೂರ್ತಿ 1,00,000 ಜನನ ಸೈಲೆಂಟಾಗಿ ನಾನು ಮಾತಾಡೋದನ್ನ ಕೇಳಂಗೆ ಮಾಡಿದ್ದೆ. ಅದು ಒಂದು ಹೆಮ್ಮೆ ಅನಿಸುತ್ತೆ ನನಗೆ. ಸೊ ಈ ಥರದ್ದು ನಾವು ಪ್ರಾಕ್ಟೀಸ್ ಮಾಡೋಂಥದ್ದು. ಅದು ಹಿಟ್ಲರು ಭಾಳ ಒಳ್ಳೆ ಕಮ್ಯುನಿಕೇಟ್ರು. ಈಗ ಭಾಳ ಜನ ಇದ್ದಾರೆ ಪ್ರಪಂಚದಲ್ಲಿ ಕಮ್ಯುನಿಕೇಟರ್ಸು.
ಅಂದರೆ ಅವರು ಏನು ಮಾಡ್ತಾರೆ ಅಂದರೆ ಸಿಟ್ಟು ಬರೋಂಗೆ ಮಾಡೋ ಅಂಥದ್ದು, ಭಯ ಹುಟ್ಸೋದು, ಆ ಥರದ್ದು ಕಮ್ಯುನಿಕೇಟ್ ಮಾಡ್ತಾರೆ. ಬಟ್ ನಾವು ಈ ಸಾಧ್ಯತೆಗಳ ಬಗ್ಗೆ ಏನು ಸಾಧ್ಯ ಅನ್ನೋದ್ರ ಬಗ್ಗೆ ಕಮ್ಯುನಿಕೇಟ್ ಮಾಡೋದು ನನ್ನ ಇದು. ಹಂಗೆ ಅವ್ರು ಪ್ರತಿಯೊಬ್ಬರು ಕೂಡ ಏನು ಚಿತ್ರಕಲೆ ಇರ್ಬೋದು, ಕೆಲವ್ರಿಗೆ ಕೃಷಿನೇ ಭಾಳ ಖುಷಿ ಕೊಡೋವಂಥದ್ದು ಇರ್ಬೋದು. ಅವರಿಗೆ ಏನು ಖುಷಿ ಕೊಡುತ್ತೆ, ನನಗೆ ಹೆಂಗೆ ಬ್ಯಾಡ್ಮಿಂಟನ್ ಆಡೋದು ಖುಷಿ ಕೊಡುತ್ತೆ ಅಂತ ಮಾಡಿದ್ರಿಂದ ನನ್ನ ಜೀವನ ಆ್ಯಕ್ಚುಲಿ ನನ್ನ ಜೀವನ ಅನ್ನೋದು ಭಾಳ ಒಂಥರ ಸರಾಗವಾಗಿ ಸುಲಭವಾಗಿ ನಡೀತಾ ಇರೋವಂಥದ್ದು. ಕಷ್ಟ ಅಂತನ್ನಂಥದ್ದು ಏನೂ ಇಲ್ಲ. ಬಟ್ ನನ್ನ ಪ್ಯಾಷನ್ ಅನ್ನೋದೇನಿದೆ ಅದ್ರ ಕಡೆ ನಾನು ಫೋಕಸ್ ಮಾಡ್ತಿದ್ದೀನಿ. ಹಾಗೆ ಪ್ರತಿಯೊಬ್ಬರು ಕೂಡ ಈಗ ನೀವಾದರೂ ಕೂಡ ಆ, ಎಂಥದ್ದು ಕೃಪಾ ಭಟ್ ನಿಮ್ಮ ಪ್ಯಾಷನ್ ಏನು ಅನ್ನೋದ್ರ ಕಡೆಗೆ ನೀವು ಹೆಚ್ಚು ಗಮನ ಕೊಟ್ಟದ್ದೇ ಆದರೆ ದಟ್ ಈಸ್ ದ ಗ್ರೇಟೆಸ್ಟ್ ಕಾಂಟ್ರಿಬ್ಯೂಷನ್ ಟು ಹ್ಯುಮ್ಯಾನಿಟಿ. ನೀವು ಅವ್ರಂಗೆ ಯಾರನ್ನೋ ಹೋಲಿಸ್ಕೊಂಡು ಅವ್ರಂಗೆ ಆಗಬೇಕು ಇವ್ರಂಗೆ ಆಗಬೇಕು ಅಂತ ಯಾರನ್ನೋ ಇದು ನಾವು ಬುದ್ಧ ಆಗಬೇಕು, ಬಸವ ಆಗಬೇಕು, ಗಾಂಧಿ ಆಗಬೇಕು ಅವೂ ಅಲ್ಲ. ನಮ್ಮೊಳಗಡೆ ಅದು ಯಾವುದೋ ಒಂದು ಇದೆಯಲ್ಲ, ನಮ್ಮ ಪ್ಯಾಷನ್ ಅನ್ನೋಂಥ ಡೀಪ್ ಪ್ಯಾಷನ್ನು, ಅದ್ರ ಕಡೆ ಗಮನ ಕೊಟ್ಟು ನಾವು ಅದ್ರ ಬಗ್ಗೆ ಫೋಕಸ್ ಮಾಡಿ ಕೆಲಸ ಮಾಡ್ತಾಯಿದ್ರೆ ಲೈಫ್ ವಿಲ್ ಬಿ ಎ ವಂಡರ್ಫುಲ್ ಜರ್ನಿ. ನಾವಾಗೆ ನಾವಾಗಿದ್ದು ಆ ಜರ್ನಿನೇ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಡೆಸ್ಟಿನೇಷನ್ ಮುಖ್ಯ ಅಲ್ಲ, ಗುರಿ ಮುಖ್ಯ ಅಲ್ಲ, ದಾರಿನೇ ಮುಖ್ಯ. ಎಂಜಾಯ್ ದ ಜರ್ನಿ ಎಂಜಾಯ್ ದ ಜರ್ನಿ. ಇನ್ಸ್ಟೆಡ್ ಆಫ್ ಜಸ್ಟ್ ಲೈಕ್ ಥಿಂಕಿಂಗ್ ಅಬೌಟ್ ದ ಡೆಸ್ಟಿನೇಷನ್ ಬಗ್ಗೆ ಹಂಗೆ ಹಿಂಗೆ ಹಂಗಿರಬೇಕು ಅಂತ ಅದಕ್ಕಿಂತ. ಸೊ ಈ ಮೊಮೆಂಟೇ ಈಗ ನಾವು ಸೇರಿದ್ದೀವಿ ಇಲ್ಲಿ ಅಂತಂದರೆ ದಿಸ್ ಕುಡ್ ಬಿ ಎ ಲೈಫ್ ಆಲ್ಟ್ರಿಂಗ್ ಮೊಮೆಂಟ್ ಫಾರ್ ಆಲ್ ಆಫ್ ಅಸ್. ಸರ್, ತಾವು ಪಾಸಿಟಿವ್ ಎನರ್ಜಿ ಬಗ್ಗೆ, ಇನ್ನರ್ ಸ್ಟ್ರೆಂತ್ ಬಗ್ಗೆ ಸಾಕಷ್ಟು ಮಾತಾಡ್ತೀರಾ. ಸೊ ಇದು ಪಾಸಿಟಿವ್ ಎನರ್ಜಿ ಇರ್ಬೋದು, ಇನ್ನರ್ ಸ್ಟ್ರೆಂತ್ ಇರ್ಬೋದು, ಅಥವಾ ಎನರ್ಜಿ ಟ್ರಾನ್ಸ್ಫರ್ ಇರ್ಬೋದು, ಒಂದು ಪಬ್ಲಿಕ್ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಹಾಗೆ ಅದು ಹೇಗೆ ಇಂಪ್ಯಾಕ್ಟ್ ಆಗುತ್ತೆ? ಇದು ಕಣ್ಣಿಗೆ ಕಾಣೋದಲ್ಲ ಇದು, ಅಥವಾ ನಮ್ಮ ಪಂಚೇಂದ್ರಿಯಗಳ ಅನುಭವಕ್ಕೆ ಬರೋದಲ್ಲ. ಕಾಣೋದು, ಕೇಳೋದು, ವಾಸನೆ, ರುಚಿ ಮತ್ತು ಸ್ಪರ್ಶದ ಇದಕ್ಕೆ ಬರೋ ಅಂಥದ್ದಲ್ಲ. ಬಟ್ ಆ ಥರದ್ದೊಂದು ಮನಸ್ಥಿತಿ ಒಳಗೆ ಇರೋದ್ರಿಂದ ನಾವು ಬೇರೆಯವ್ರ ಮೇಲೆ ಡೆಫಿನೆಟ್ಲಿ ಪ್ರಭಾವ ಬೀರ್ಬೋದು. ಅದಕ್ಕೆ ಪ್ರತಿಯೊಬ್ಬರೂ ಕೂಡ ನಾವು ನಮಗೆ ಇರೋವಂಥ ದೊಡ್ಡ ಜವಾಬ್ದಾರಿ ಏನು ಅಂತಂದರೆ ನಮ್ಮ ಇನ್ನರ್ ಎನರ್ಜಿ, ಲವ್ ಅಂತ ಇರ್ಬೋದು, ಅದ್ರ ಜೊತೆ ಕನೆಕ್ಟ್ ಆಗಿ ಅದು ಬೇರೆಯವ್ರ ಜೊತೆಗೆ ಇದ್ದಾಗ ಅದೇನು ಎನ್ಹ್ಯಾನ್ಸ್ ಆಗುತ್ತೋ ಡಿಸ್ಟರ್ಬ್ ಆಗುತ್ತೋ ಅಂತ ಗಮನಿಸೋಂಥದ್ದು ಭಾಳ ಮುಖ್ಯ. ಸೊ ನಮಗೆ ಜೀವನದಲ್ಲಿ ದೊಡ್ಡ ಕೆಲಸ ಏನು ಅಂತಂದರೆ ಅಬ್ಸರ್ವ್ ಮಾಡೋವಂಥದ್ದು, ಒಳಗಡೆಗೆ ಹೊರಗಡೆಗಿಂತ ಜಾಸ್ತಿ ಒಳಗಡೆಗೆ. ಯಾಕೆಂದರೆ ಔಟರ್ ವರ್ಲ್ಡ್ ಈಸ್ ರಿಫ್ಲೆಕ್ಷನ್ ಆಫ್ ಅವರ್ ಇನ್ನರ್ ವರ್ಲ್ಡ್ ಅಂತ. ನಾವು ಹೊರಗಡೆಗೆ ಏನೋ ಸರಿ ಇಲ್ಲ, ವ್ಯವಸ್ಥೆ ಸರಿ ಇಲ್ಲ, ಸರ್ಕಾರ ಸರಿ ಇಲ್ಲ, ಅದು ಆ್ಯಕ್ಚುಲಿ ನಮ್ಮ ಎಕಾರ್ಟ್ ಟೊಲೆ ಅನ್ನೋ ಒಬ್ಬನು ಹೇಳ್ತಾನೆ, ಹೊರಗಡೆ ಆಗ್ತಾರಂಥ ಈ ಪೊಲ್ಯೂಷನ್ನು, ಕರಪ್ಷನ್ನು ಇದೆಲ್ಲ ಹೊರಗಡೆದಲ್ಲ, ಒಳಗಡೆ ಇರೋದು ಅದು ಪ್ರೊಜೆಕ್ಟ್ ಆಗ್ತಾ ಇರೋದು ಹಿಂಗೆ ಅಂತ. ಹಂಗೆ ನಮ್ಮ ಹಿಂದೆ ಭಾಳ ಋಷಿಗಳು ಅವರು ಎಲ್ಲರೂ ಇದನ್ನೇ ಹೇಳಿದ್ದಾರೆ, ನಮ್ಮ ಒಳಗಡೆ ಇರೋದೇ ಹೊರಗಡೆಗೆ ಪ್ರೊಜೆಕ್ಟ್ ಆಗುತ್ತೆ ಅಂತ. ಸೊ ನಾವು ಅದಕ್ಕೆ ಇನ್ನರ್ ವರ್ಲ್ಡ್ ಬಗ್ಗೆ ಸ್ವಲ್ಪ ಫೋಕಸ್ ಮಾಡೋವಂಥದ್ದು, ಮಾಡ್ಕೊಂಡು ಬ್ಯಾಲೆನ್ಸ್ಡಾಗಿ ಒಂದು ಪೀಸ್ಫುಲ್ಲಾಗಿ, ಹ್ಯಾಪಿಯಾಗಿ, ಲವ್ವಿಂಗಾಗಿ ಇದ್ದದ್ದೇ ಆದರೆ ಅದು ಡಿಸ್ಟರ್ಬ್ ಮಾಡೋದಕ್ಕೆ ಬರ್ತಾರೆ. ಅದೊಂಥರ ಚಾಲೆಂಜ್ ಅದೇ ಗೇಮ್. ಅದು ಡಿಸ್ಟರ್ಬ್ ಮಾಡೋದಕ್ಕಿಂತ ಬಂದವರು ನಾವು ಹೆಂಗೆ ಡಿಸ್ಟರ್ಬ್ ಆಗ್ತೀವಿ ಅಂತ ನಾವು ನೋಡ್ಕೊಂತಿರ್ಬೇಕು. ಎಷ್ಟು ಬೇಗ ಡಿಸ್ಟರ್ಬೆನ್ಸಿಂದ ಮತ್ತು ಹೊರಗಡೆ ಬಂದು ಪೀಸಾಗಿ, ಲವ್ ಆಗಿ, ಹ್ಯಾಪಿನೆಸ್ ಆಗಿ, ಜಾಯ್ ಆಗಿ ಇರೋದಕ್ಕೆ ಸಾಧ್ಯ ಆಗುತ್ತೆ. ಅಷ್ಟು ನಾವು ಬೆಳೀತಿರ್ತೀವಿ ಮತ್ತು ಹೊರಗಡೆಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಹೋಗ್ತೀವಿ. ಸೊ ಅದನ್ನ ಎಲ್ಲರೂ ಪ್ರಾಕ್ಟೀಸ್ ಮಾಡ್ಬೋದು. ಸೊ ಅದಕ್ಕೆ ನಮ್ಮ ಗುರುಗಳೊಬ್ಬರು ಹೇಳ್ತಾರೆ, ಸೀಯಿಂಗ್ ಈಸ್ ದ ಬಿಗಿನಿಂಗ್ ಆಫ್ ಆಲ್ ಆ್ಯಂಡ್ ಎಂಡ್ ಆಫ್ ಆಲ್ ಅಂತ. ಸೀಯಿಂಗ್ ಇನ್ಸೈಡ್, ಔಟ್ಸೈಡ್, ವಿಥೌಟ್ ಎನಿ ಜಡ್ಜ್ಮೆಂಟ್, ವಿಥೌಟ್ ಎನಿ ಕಾಮೆಂಟ್ರಿ. ಇಟ್ಸ್ ಅಬೌಟ್ ಸೀಯಿಂಗ್ ಇನ್ಸೈಡ್ ಆ್ಯಂಡ್ ಔಟ್ಸೈಡ್. ಅದೇ ಸರ್, ನೀವು ಇನ್ನರ್ ಸ್ಟ್ರೆಂತ್ ಬಗ್ಗೆ, ಸೆಲ್ಫ್ ಅವೇರ್ನೆಸ್ ಬಗ್ಗೆ ಮಾತಾಡ್ತಾ ಇದ್ರೆ, ಒಂದು ಸೆಲ್ಫ್ ಅವೇರ್ನೆಸ್ ಅನ್ನೋದು ಒಬ್ಬ ನಾಯಕನಿಗೆ ಎಷ್ಟು ಮುಖ್ಯ? ಅದು ಮೋಸ್ಟ್ ಇಂಪಾರ್ಟೆಂಟ್, ಸೆಲ್ಫ್ ಅವೇರ್ನೆಸ್ ಅನ್ನೋಂಥದ್ದು. ಏಕೆಂದರೆ ಹೊರಗಡೆ ಒಬ್ಬ ನಾಯಕನಿಗೆ ಅಂತಂದರೆ ಒಬ್ಬ ಯಾರೇ ಪೊಲಿಟಿಷಿಯನ್ಗಾಗಲಿ ಡಿಸ್ಟರ್ಬ್ ಮಾಡೋದಕ್ಕೆ ಬರೋವಂಥವ್ರು ತುಂಬ ಇರ್ತಾರೆ. ಅವರ ಕೋರಿಕೆಗಳು, ಅವರ ಭಯಗಳು, ಅವರ ಸಿಟ್ಟುಗಳು ಅವನ್ನೆಲ್ಲವನ್ನು ತಗೊಂಡು ಬರ್ತಿರ್ತಾರೆ ನಾಯಕನಾದವನ ಹತ್ರ. ಸೊ ಅವನ್ನ ನಾವು ಈ ರಿಯಾಕ್ಷನ್ ಒಳಗಡೆ ಯಾರೋ ಒಬ್ಬ ಸಿಟ್ಟಿನಲ್ಲಿ ಬಂದ ಅಂತಂದರೆ
ಅದನ್ನ ಸಿಟ್ಟಿನಲ್ಲೇ ನಾವು ರಿಯಾಕ್ಟ್ ಮಾಡಿದರೆ ಅದು ಇದು ಒಂಥರ ಕನ್ನಡಿ ಒಂದ್ರ ಮುಂದೆ ಒಂದು 2 ಪ್ಯಾರಲಲ್ ಕನ್ನಡಿಗಳ್ನಿಟ್ಟು ನಡುವೆ ಒಂದು ವಸ್ತು ಇಟ್ಟರೆ ಅದು ಹೆಂಗೆ ಈ ಕಡೆ ರಿಫ್ಲೆಕ್ಟ್ ಆಗಿದ್ದು ಮತ್ತು ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಅದೊಂಥರ ಇನ್ಫೈನೈಟ್ ಆಬ್ಜೆಕ್ಟ್ಸ್ ಆಗಿ ಕಾಣಿಸುತ್ತದು. ಹಾಗೆ ಈಗ ನಾವು ಸಿಟ್ಟು ಅನ್ನೋದನ್ನ ರಿಯಾಕ್ಷನ್ ಒಳಗಡೆ ಹೊರಟ್ವಿ ಅಂತಂದರೆ ಅದು ಹೆಚ್ಚುತ್ತಾ ಹೋಗುತ್ತದು. ಸೊ ನಾವು ಅದನ್ನ ನೋಡ್ತಾ ಇದ್ದೀವಿ ಇವಾಗ. ಕಾಂಗ್ರೆಸ್ನ ಬಿ ಜೆ ಪಿ ದ್ವೇಷ ಮಾಡೋದು, ಬಿ ಜೆ ಪಿನ ಕಾಂಗ್ರೆಸ್ ದ್ವೇಷ ಮಾಡೋದು, ಆರ್ ಎಸ್ ಎಸ್ನ ದ್ವೇಷ ಮಾಡೋದು, ಇನ್ಯಾವುದೋ ಈ ಕಮ್ಯುನಿಸ್ಟ್ನವ್ರನ್ನ ಆರ್ ಎಸ್ ಎಸ್ನವ್ರು ದ್ವೇಷ ಮಾಡೋದು, ಆರ್ ಎಸ್ ಎಸ್ನ ಕಮ್ಯುನಿಸ್ಟ್ನವ್ರು ದ್ವೇಷ ಸೊ ಈ ಥರ ನಾನು ಇದು ಅಂತಂದೆಲ್ಲ ಗುರುತಿಸ್ಕೊಂಡು ಅವ್ರು ಸರಿ ಇಲ್ಲ ಅಂತಂದೇಳಿ ದ್ವೇಷ, ಸಿಟ್ಟು ಏನಿದೆ ಇದೊಂಥರ ವಿ ಆರ್ ಇನ್ ದಿ ರಿಯಾಕ್ಟಿವ್ ವರ್ಲ್ಡ್. ಸೊ ಈ ರಿಯಾಕ್ಟಿವ್ ವರ್ಲ್ಡಿಂದ ರೆಸ್ಪಾನ್ಸಿವ್ ವರ್ಲ್ಡಿಗೆ ಬರುವಂಥದ್ದು ಅಂತ ಅದು ನಿಜವಾದ ಲೀಡ್ರಿಗೆ ಇರಬೇಕಾದಂಥದ್ದು. ಇದನ್ನ ನಮ್ಮ ತಂದೆಯವ್ರ ಹತ್ರ ನಾನು ನೋಡಿದ್ದೀನಿ. ಅವರು ರಿಯಾಕ್ಷನ್ಗೆ ಹೋಗ್ತಿರಲಿಲ್ಲ, ರೆಸ್ಪಾನ್ಸು. ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಿರೋಧ ಪಕ್ಷದ ನಾಯಕರಾಗಿ ಅವರು ನಮ್ಮ ತಂದೆಯವ್ರನ್ನ ಭಾಳ ಪ್ರೀತಿಸ್ತಿದ್ರು. ಯಡಿಯೂರಪ್ಪನವರು ವಿರೋಧ ಪಕ್ಷದ ನಾಯಕರಾಗಿ ಅವರು ನಮ್ಮ ತಂದೆಯವ್ರನ್ನ, ಈಗ ಇರೋವಂಥ ಮೊಯ್ಲಿಯವರಾಗಲಿ, ಬದುಕಿರೋವಂಥ ಅವ್ರ ಜೊತೆಗಿದ್ದಂಥ ರಾಜಕಾರಣಿಗಳು ಎಲ್ಲರೂ ಕೂಡ ನಮ್ಮ ತಂದೆಯವ್ರ ಬಗ್ಗೆ ಒಂದು ಒಳ್ಳೆ, ಯಾಕೆಂದರೆ ಅವರು ರಿಯಾಕ್ಷನ್ನಲ್ಲಿ ಇರ್ತಿರಲಿಲ್ಲ, ರೆಸ್ಪಾನ್ಸಿಬಲ್ ಆಗಿರ್ತಿದ್ರು. ನಾವು ಯಾರ್ದೋ ಬೇರೆಯವ್ರು ತಪ್ಪನ್ನು ನೋಡಿದರೆ ಆ ತಪ್ಪು ಅವ್ರದ್ದೇ ಅಂತ ನೋಡೋದಕ್ಕಿಂತ ಅದು ತಪ್ಪು ನಾವೆಲ್ಲರೂ ಜವಾಬ್ದಾರರು ಅಂತ ಅನ್ನೋ ಥರ. ಏನಾದರೂ ಒಳ್ಳೇದಾಗ್ತಿದ್ರೆ ಅದು ಒಳ್ಳೇದು ನನ್ನಿಂದ ಅಂತ ಅನ್ನೋದಕ್ಕಿಂತ ಎಲ್ಲರೂ ಅದಕ್ಕೆ ಜವಾಬ್ದಾರರು ಅನ್ನೋ ಥರ, ಆ ಥರ ನೋಡೋವಂಥದ್ದು ನಮ್ಮ ತಂದೆಯವ್ರಿಗಿತ್ತು. ಸೊ ಒಬ್ಬ ಲೀಡ್ರ್ ಆದಂಥವನಿಗೆ ಅದನ್ನು ಹೆಚ್ಚು ರೂಢಿ ಮಾಡ್ಕೋಬೇಕು. ಅದು ಸಿದ್ದರಾಮಯ್ಯ ಅವರಾಗಲಿ, ಯಡಿಯೂರಪ್ಪ ಅವರಾಗಲಿ, ಯಡಿಯೂರಪ್ಪ ಅವ್ರ ಮಕ್ಕಳಾಗಲಿ, ಈಗೆಲ್ಲ ಮಕ್ಕಳುಗಳದ್ದು ದೊಡ್ಡ ಸಾಮ್ರಾಜ್ಯ ಹೊರಟಿದೆ. ಸಿದ್ದರಾಮಯ್ಯ ಅವ್ರ ಮಗ ಆತ್ಮ ಮಂತ್ರಿ ಆಗಿದ್ದಾನೆ. ಎಲ್ಲರೂ ಈ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮಗ, ಇಷ್ಟ ಆಗುತ್ತೆ ಆ ಥರ ಮಾತಾಡೋದು ಅದೆಲ್ಲದು. ಬಟ್ ಎಲ್ಲೋ ಒಂದು ಕಡೆ ರಿಯಾಕ್ಷನ್ ಒಳಗಡೆ ಸಿಗಾಕೊಂಡಿದ್ದಾರೆ ಅಂತ ಅನಿಸುತ್ತೆ. ಈ ರಿಯಾಕ್ಷನ್ನಿಂದ ರೆಸ್ಪಾನ್ಸ್ ವರ್ಲ್ಡಿಗೆ ಬಂದಷ್ಟು ಅವರು ನಮ್ಮ ರಾಜ್ಯಕ್ಕೆ, ದೇಶಕ್ಕೆ ಒಂದು ಒಳ್ಳೇದು ಮಾಡ್ತಾರೆ ಅಂತ. ಇದು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಮಗ ಪ್ರಿಯಾಂಕ್ ಆರ್ ಎಸ್ ಎಸ್ ಬಗ್ಗೆ ತುಂಬ ಏನೋ ಅಫ್ಕೋರ್ಸ್ ಸಾಕಷ್ಟು ಬ್ಯಾಲೆನ್ಸ್ಡಾಗೆ ಮಾತಾಡ್ತಾನೆ. ಅದನ್ನ ನಾವು ಪದ ಬಳಕೆ ಇವು ಎಲ್ಲವೂ ಕೂಡ ಯಾವ ಮಾನಸಿಕ ಸ್ಥಿತಿಯ ಹಿನ್ನೆಲೆಯಿಂದ ಬರ್ತವೆ ಅನ್ನೋಂಥದ್ದು ಭಾಳ ಮುಖ್ಯ. ಅದನ್ನ ಆ್ಯಂಗರಿಂದ ಬಂದರೆ, ನಮ್ಮ ಪದಗಳು ಆ್ಯಂಗರಿಂದ ಬಂದರೆ ಬೇರೆಯವರಲ್ಲಿ ಆ್ಯಂಗರ್ ಹುಟ್ಟಿಸುತ್ತೆ. ನಮ್ಮ ಪದ ಬಳಕೆ ಪ್ರೀತಿಯಿಂದ ಬಂದರೆ ಆ ಬೇರೆಯವರಲ್ಲೂ ಪ್ರೀತಿಯನ್ನು ಹುಟ್ಟಿಸೋದಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾಗಿ ನಮ್ಮ ತಂದೆಯವ್ರ ಹತ್ರ ಕೆಲವರು ಬಂದವರು ನಮ್ಮ ತಂದೆಯವ್ರು ಪ್ರೀತಿಯಿಂದ ಬೈತಿದ್ರು. ಬಂಗಾರಪ್ಪನವರು ಹಾಗೆ ಯಾರನ್ನಾದ್ರೂ ಬೈದರೂ ಕೂಡ ಭಾಳ ಪ್ರೀತಿಯಿಂದ ಬೈತಿದ್ರು. ಅವ್ರ ಹತ್ರ ಬೈಸ್ಕೊಂಡಂಥವ್ರು ಸಾಹೇಬ್ರು ಇವತ್ತು ನಮಗೆ ಬೈದರು ಅಂತ ಖುಷಿಯಿಂದ ಹೇಳ್ಕೊಂಡು ಹೋಗ್ತಿದ್ರು. ಸೊ ಆ ಥರದ ಮನಸ್ಥಿತಿ ಒಳಗಿರೋವಂಥದ್ದು ಭಾಳ ಮುಖ್ಯ. ಅದು ಲೀಡ್ರ್ ಆದವನಿಗೆ ಪ್ರೀತಿಯ, ಶಾಂತಿಯ, ಆಮೇಲೆ ಸಂತೋಷದ, ಒಂದು ಭರವಸೆಯ ಮನಸ್ಥಿತಿ ಒಳಗೆ ಇದ್ದು ಮಾತಾಡೋ ಅಂಥದ್ದು ಭಾಳ ಮುಖ್ಯ ಅಂತ ಅನಿಸುತ್ತೆ. ನೀನು ತಪ್ಪು ಅಂತಂದೇಳಿ ಬೇರೆಯವ್ರ ಕಡೆಗೆ ಇದನ್ನ ಮಾಡಿ ಹೀಯಾಳಿಸೋದಕ್ಕಿಂತ ಒಂದು ಪ್ರೀತಿಯಿಂದ ಸಲಹೆ ಕೊಡೋದಕ್ಕೆ ಸಾಧ್ಯನ. ವಿರೋಧ ಪಕ್ಷದವರು ಆಡಳಿತ ಪಕ್ಷಕ್ಕೆ, ಆಡಳಿತ ಪಕ್ಷದವರು ವಿರೋಧ ಪಕ್ಷಕ್ಕೆ, ಆವಾಗ ಜನಕ್ಕೆ ಒಳ್ಳೆಯದಾಗುತ್ತೆ. ಇಲ್ಲದಿದ್ದರೆ ಜನ ಗಂಡ ಹೆಂಡತಿ ಜಗಳದಾಗೆ ಕೂಸು ಬಡವಾಯಿತು ಅಂತಾರಲ್ಲ, ಹಂಗೆ ಕೂಸು ಬಡವಾದಂಗೆ ಜನ ಬಡವಾಗ್ತಾರೆ ಅಂತ ಅನಿಸುತ್ತೆ. Politics should not be a blame game. ಇಟ್ ನೀಡ್ ನಾಟ್ ಬಿ ಎ ಬ್ಲೇಮ್ ಗೇಮ್, ಕ್ರಿಟಿಸೈಸಿಂಗ್ ಗೇಮ್. ಆಮೇಲೆ ಈಗ ಇತ್ತೀಚೆಗೆ ರಾಜಕಾರಣಿಗಳಿಗೆ ಭಾಷಣ ಮಾಡುವಾಗ ನೀವು ಭೂತಕಾಲ ಬಿಟ್ಟು ಅದು ಹಿಂದೆ ಹಂಗಾಗಿತ್ತು, ಅದಾಗಿತ್ತು, ಇದಾಗಿತ್ತು ಅಂತ ಗಂಟೆಗಟ್ಟಲೆ ಮಾತಾಡ್ತಾರೆ. ಅಥವಾ ಈಗ ಏನು ಸರಿ ಇಲ್ಲ ಅನ್ನೋದನ್ನ ಬೇಕಾದ್ರೆ ಗಂಟೆಗಟ್ಟಲೆ ಮಾತಾಡ್ತಾರೆ. ಮುಂದೆ ಅದನ್ನ ಬಿಟ್ಟು ಮುಂದೆ ನಾನೇನು ಮಾಡ್ತೀನಿ, ನನಗೆ ಹೆಂಗೆ ಬೇಕು, ಒಂದು ಒಳ್ಳೆ ಚಿತ್ರಣ ಕೊಡೋದಕ್ಕಾದರೂ ಈ ಮೋದಿ ಏನೋ ಹೇಳ್ಬಿಟ್ರು ಅಚ್ಚೆ ದಿನ್ ಆಯಂಗೆ ಅಂತಂದೇಳಿ. ಬಟ್ ಅದು ಅಚ್ಚೆ ದಿನ್ ಅನ್ನೋದು ಅದಿನ್ನೂ ಒಂಥರ ಅದಿನ್ನೂ ಕಲ್ಪನೆ, ಅದು ಸರಿಯಾದ ಇದು ಬಂದಿಲ್ಲ. ಅದು ಅಚ್ಚೆ ದಿನ್ ಅನ್ನೋಂಥದ್ದು ಯಾರಿಗೂ ಅನುಭವಕ್ಕೂ ಬಂದಿಲ್ಲ.
ಸೊ ಕಲ್ಪನೆ ಕೊಡೋದಾದರೂ ಕೂಡ ಅದು ಒಂದು ನಮ್ಮ ವ್ಯಕ್ತಿತ್ವದ ಪ್ರಾಮಾಣಿಕತೆಯ ಹಿನ್ನೆಲೆ ಒಳಗಡೆ ಒಂದು ಕಲ್ಪನೆಯನ್ನು ಕೊಡಬೇಕಾಗತ್ತೆ.